ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಯೂಟ್ಯೂಬಲ್ಲಿ ನಾನು ಮೊದಲನೇ ಕ್ಲಾಸ್ ತೊಗೋತಾ ಇರೋದು PU ಫಸ್ಟ್ ಇಯರ್ದ ಸ್ಟೂಡೆಂಟ್ಸ್ಗೆ. ಓಕೆ, ಆಲ್ರೆಡಿ ಸೆಕೆಂಡ್ ಇಯರ್ದವರಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ PU ಫಸ್ಟ್ ಇಯರ್ದವರಿಗೆ ಫಸ್ಟ್ ಕ್ಲಾಸ್ನ ನಾನು ಇವತ್ತಿನ ದಿವಸ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಮೊದಲಿಗೆ ನಾನು ನನ್ನ ಬಗ್ಗೆ ನಿಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ನಾನು ಪ್ರವೀಣ್ ಬಿರಾದರ್ ಅಂತ, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸು. ಕಳೆದ 7 ವರ್ಷದಿಂದ ನಾನು PU ಫಸ್ಟ್ ಇಯರ್ದವರಿಗೆ ಮತ್ತು ಸೆಕೆಂಡ್ ಇಯರ್ದವರಿಗೆ ಟೀಚ್ ಮಾಡ್ತಾಯಿದ್ದೀನಿ. ಹಾಗೆ KCET ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಮೊದಲಿಗೆ ನಾನು ಇವತ್ತಿನ ದಿವಸ ನಿಮ್ಮ ಸೆಕೆಂಡ್ ಚಾಪ್ಟರ್ ಆಗಿರುವಂಥ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾಯಿದ್ದೀನಿ, PU ಫಸ್ಟ್ ಇಯರಲ್ಲಿ ಬಂದಿರುವಂಥದ್ದು. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಇವಾಗ ನೀವು ಎಂಟ್ರಿ ಆಗಿದ್ದೀರಾ PU ಫಸ್ಟ್ ಇಯರ್ದು ಕ್ಲಾಸಸ್ಗೆ. ಓಕೆ, ಎಲ್ಲನೂ ಹೊಸದಿರುತ್ತೆ. ಮತ್ತು ಕೆಲವೊಂದಿಷ್ಟು ಕನ್ನಡ ಮೀಡಿಯಮ್ದ ಬಂದಂಥ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದಿಷ್ಟು ವರ್ಡ್ಗಳು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಕ್ಲಾಸ್ಗಳು ಎಲ್ಲನೂ ಕನ್ನಡದಲ್ಲೇ ಇರುತ್ತೆ. ಓಕೆ, ಇದು ನಿಮಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಎಲ್ಲ ಕ್ಲಾಸ್ಗಳನ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮ್ಯಾಥಮೆಟಿಕ್ಸನ್ನು. ಓಕೆ ಸ್ಟೂಡೆಂಟ್ಸ್, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಬೇಕಪ್ಪ ಅಂತಂದರೆ, ನೀವು ಟೆಕ್ಸ್ಟ್ ಬುಕ್ ಅಂತೂ ಆಲ್ರೆಡಿ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಇಲ್ಲಾಂದರೆ ನೀವು ಒಂದು ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ. NCERT ಟೆಕ್ಸ್ಟ್ ಬುಕ್ಕು. ಸೊ PU ಫಸ್ಟ್ ಇಯರ್ದಿದೆ, ಅದನ್ನು ನೀವು ಮೊದಲು ತೊಗೊಳ್ಳಿ. ಅದಾದಮೇಲೆ ರೆಫರೆನ್ಸ್ ಸಲುವಾಗಿ GK ರಂಗನಾಥ್ ಅಂತ ಒಂದು ಬುಕ್ ಇದೆ. ಅದು ಬೆಸ್ಟ್ ಬುಕ್ ಆಗಿದೆ. ಸೊ ಅದು ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲರೂ ಪ್ಲೀಸ್ ಅದನ್ನು ರೆಫರ್ ಮಾಡಿ. ಓಕೆ, GK ರಂಗನಾಥ್ ಹಿಮಾಲಯ ಪಬ್ಲಿಷ್ ಬುಕ್. ಓಕೆ ಸ್ಟೂಡೆಂಟ್ಸ್, ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಬಹಳ ಸಿಂಪಲ್ ಆಗಿದೆ. ಸೊ ಇದು ಬಹಳ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಇದರಲ್ಲಿ ಲಾಜಿಕಲಿ ಥಿಂಕ್ ಮಾಡೋದು ಭಾಳ ಇರುತ್ತೆ. ಸೊ ಮೊದಲಿಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಬರೋದು ರಿಲೇಷನ್ ಕಾನ್ಸೆಪ್ಟು. ಸೊ ರಿಲೇಷನ್ ಕಾನ್ಸೆಪ್ಟನ್ನ ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ಕಾರ್ಟೇಷಿಯನ್ ಪ್ರಾಡಕ್ಟು. ಓಕೆ, ಫಸ್ಟ್ ಕಾನ್ಸೆಪ್ಟೇ ಬರೋದು ನಿಮ್ಮದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟ್. ಏನಿದು ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತಂದರೆ, ಪ್ರಾಡಕ್ಟ್ನ ಮಾಡಬೇಕಾಗಿರೋದು ಇಲ್ಲಿ ಯಾವುದು ಪ್ರಾಡಕ್ಟ್ ಮಾಡಬೇಕಂದ್ರೆ ಸೆಟ್ಗಳನ್ನು ಪ್ರಾಡಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಯಾವ ಥರ ಡಿಫೈನ್ ಆಗಿದೆ ನೋಡಿ. ಎ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಅ 2 ಸೆಟ್ಸ್ A ಆ್ಯಂಡ್ B ಈಸ್ ಡಿನೋಟೆಡ್ ಬೈ A ಕ್ರಾಸ್ B ಈಸ್ ಈಕ್ವಲ್ಸ್ ಟು, ಇದು ಸೆಟ್ ಬಿಲ್ಡ್ ಫಾರ್ಮ್ ಆಗಿ ಬರ್ತಿದ್ದಾರೆ ಇಲ್ಲಿ. ಏನಿದೆ, A, B ಸಚ್ ದ್ಯಾಟ್ A ಈಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ A, B ಈಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ B. ಓಕೆ, ಸೊ ಈ ಥರ ನೋಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಏನಿದು ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋತೀನಿ, ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ನೋಡಿ. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಇಲ್ಲಿ 2 ಸೆಟ್ಸ್ ಕೊಟ್ಟಿರ್ತಾರೆ. ಸೊ ನಾನು ಇವಾಗ ಒಂದು 2 ಸೆಟ್ನ ತೊಗೊತಾ ಇದ್ದೀನಿ. ಫಸ್ಟ್ ಸೆಟ್ಟು 1, 2, 3 ಇದೆ, ಕರೆಕ್ಟಾ? ಅದಾದಮೇಲೆ ಸೆಕೆಂಡ್ ಸೆಟ್ ಏನು ತೊಗೊತಾ ಇದ್ದೀನಿ, B ಅನ್ನೋ ಸೆಟ್ಟು A, B ತೊಗೊಂಡಿದ್ದೀನಿ. ಇಲ್ಲಿ 2 ಸೆಟ್ ಕೊಟ್ಟಿದ್ದಾರೆ. ಓಕೆ, ಸೊ ಈ 2 ಸೆಟ್ಗಳ ನಡುವೆ ನಾವು ಪ್ರಾಡಕ್ಟ್ನ ತೊಗೋಬೇಕು. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಂದ್ರೆ A ಕ್ರಾಸ್ B ಮಾಡ್ಕೋಬೇಕು. ಇದಕ್ಕೆ A ಕ್ರಾಸ್ B ಅಂತ ಕರೀತಾರೆ. ಈ A ಕ್ರಾಸ್ B ಮಾಡ್ತಾ ಇದ್ದರೆ ಇದನ್ನೇ ನೇಮ್ ಏನು ಹೇಳ್ತಾ ಇದ್ದೀವಿ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ 2 ಸೆಟ್ಗಳನ್ನು ಪ್ರಾಡಕ್ಟ್ ಮಾಡೋದೇ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಗಿದೆ. ಓಕೆ, ಸೊ ಇಲ್ಲೊಂದು ರೂಲ್ನ ಫಾಲೋ ಮಾಡಬೇಕು. ಯಾವ ಥರ ರೂಲಪ್ಪ ಅಂದರೆ, ಇಲ್ಲಿ 2 ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೋಬೇಕಂದ್ರೆ ಸೆಟ್ಗಳಿದ್ದಾವೆ. ಇವು ಡೈರೆಕ್ಟಾಗಿ 1 × 2 ಈ ಥರ ಅಲ್ಲ ಮಲ್ಟಿಪ್ಲಿಕೇಶನ್ನು. ಇಲ್ಲಿ ಯಾವ ಥರ ಮಾಡಬೇಕಪ್ಪ ಅಂದರೆ, ಫಸ್ಟ್ ನಂಬರ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದೇ ಥರನಾಗಿ ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ A ಸೆಟ್ ಇದೆಯಲ್ಲ, A ಕ್ರಾಸ್ B, ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಒಂದೊಂದು ಎಲಿಮೆಂಟ್ನ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್, ಇಲ್ಲಿ ಎಷ್ಟಿದೆ 2 ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬೇಕು. ಸೊ ಯಾವ ಥರ ಮಲ್ಟಿಪ್ಲೈ ಮಾಡಿ ಬರೀಬೇಕಪ್ಪ ಅಂತಂದರೆ, ನಾನಿಲ್ಲಿ ಬರಿತಾ ಇದ್ದೀನಿ ನೋಡಿ. ಫಸ್ಟು 1 ಮಲ್ಟಿಪ್ಲೈಡ್ ವಿತ್ A ಅಂತ ಇದೆಯಲ್ಲ, ಸೊ ಅದನ್ನು ಯಾವ ಥರ ಬರೀಬೇಕಂದ್ರೆ 1, A ಅಂತ ಬರೀಬೇಕು. ಇದು ರಿಸಲ್ಟು. ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಆರ್ಡರ್ ಪೇರ್ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಇದು ಆರ್ಡರ್ ಪೇರ್. ಸೊ ಮಲ್ಟಿಪ್ಲಿಕೇಶನ್ ಇದೇ ಥರನೇ ಬರೆಯೋದು ಇದು ಸೆಟ್ಗಳಲ್ಲಿ. ಓಕೆ, 1 × A ಅಂತ ಬರೆಯೋದಲ್ಲ. ಇಲ್ಲಿ ಏನು ಮಾಡಬೇಕು, ಫಸ್ಟ್ ಸೆಟ್ಟಲ್ಲಿರುವಂಥ ಫಸ್ಟ್ ಎಲಿಮೆಂಟ್ನ ಸೆಕೆಂಡ್ ಸೆಟ್ಟಲ್ಲಿರುವಂಥ ಫಸ್ಟ್ ಎಲಿಮೆಂಟ್ನ 2 ಕೂಡಿಸಿ ಬರೆಯೋದು. ಇದು ಒಂದು ರಿಸಲ್ಟು. ಅದೇ ರೀತಿ ಮತ್ತೆ ಫಸ್ಟ್ ಸೆಟ್ಟಲ್ಲಿರುವಂಥ ಫಸ್ಟ್ ನಂಬರು, ಸೆಕೆಂಡ್ ಸೆಟ್ಟಲ್ಲಿರುವಂಥ ಸೆಕೆಂಡ್ ನಂಬರ್ ಯಾವುದಿದೆ, 1, B. ಇದು ಫಸ್ಟ್ ರಿಸಲ್ಟ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ಎಲಿಮೆಂಟ್ನ ತೊಗೋಬೇಕು. ಈ ಸೆಕೆಂಡ್ ಎಲಿಮೆಂಟಿಂದ ಮತ್ತೆ ಸೇಮ್ ಇದು ರಿಸಲ್ಟಿಗೆ, ಫಸ್ಟ್ ರಿಸಲ್ಟಿಗೆ ಮತ್ತು ಸೆಕೆಂಡ್ ರಿಸಲ್ಟಿಗೆ ಮಾಡ್ಕೋಬೇಕು. ಅವಾಗ ಏನು ಬರುತ್ತೆ ನೋಡಿ, ಮತ್ತೆ ಆರ್ಡರ್ ಪೇರ್. ಇವೆಲ್ಲ ಆರ್ಡರ್ ಪೇರ್ಸ್ ಅಂತ ಕರಿತೀರಿ. 2 ಇದೆಯಲ್ಲ ಇಲ್ಲಿ. ಸೊ 2, ಫಸ್ಟ್ ಎಲಿಮೆಂಟು A ಇದೆ. ಅದೇ ರೀತಿ ನೆಕ್ಸ್ಟ್ 2, B. ಎಷ್ಟು ಸಿಂಪಲ್ ಆಗಿದೆ ನೋಡಿ ಕಾನ್ಸೆಪ್ಟ್. ಇವಾಗ ಅಂಡರ್ಸ್ಟ್ಯಾಂಡ್ ಆಯಿತಾ? ಅದಾದಮೇಲೆ ಸೊ 1 ಆಯಿತು, 2 ಆಯಿತು. ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ ಎಲ್ಲನೂ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಇರೋದು ಯಾವುದು, 3. ಸೊ 3ನ ಮಾಡಿ 3ಇಂದ ಮತ್ತೆ ಫಸ್ಟ್ ಎಲಿಮೆಂಟ್ 3, A, ನೆಕ್ಸ್ಟು 3, B. ಓಕೆ, ಸೊ ಇದಾಗಿದೆ ನಿಮ್ಮದು A ಕ್ರಾಸ್ B. ಇದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್. ಓಕೆ ಸ್ಟೂಡೆಂಟ್, ಗೊತ್ತಾಯ್ತಾ ಫ್ರೆಂಡ್? ಇದು ಕ್ಲಿಯರ್ ಆಯಿತಾ? ಓಕೆ, ನಾನು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಸಪೋಸು ಇಲ್ಲಿ A ಈಸ್ ಈಕ್ವಲ್ಸ್ ಟು ನಾನೇನು ತೊಗೊಂಡಿದ್ದೀನಿ ಇವಾಗ ಅಂದರೆ A, B ತೊಗೊಂಡಿದ್ದೀನಿ. ಅದಾದಮೇಲೆ
ಬಿ ಸೆಟ್ ಏನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಸಿ ತೊಗೊಂಡಿದ್ದೀನಿ. ಇಲ್ಲಿರೋದು ಇಷ್ಟೇ ಎಲಿಮೆಂಟ್ಸು. ಇದ್ರದ್ದು ನಾನು ಇವಾಗ ಎ ಕ್ರಾಸ್ ಬಿನ ಮಾಡ್ತಾಯಿದ್ದೀನಿ. ಎ ಕ್ರಾಸ್ ಬಿ ಮಾಡ್ತಾ ಹೋದರೆ ಏನಾಗುತ್ತೆ ನೋಡಿ, ಇಲ್ಲಿ ಎಷ್ಟೇ ಎಲಿಮೆಂಟ್ಸ್ ಇಲ್ಲಿ ಒಂದಿಲ್ಲ ಒಂದರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಏನಾಗುತ್ತೆ, ಎ ಟು ಸಿ ಮಾಡ್ತೀರಾ ಅಂದರೆ ಏನಾಯ್ತಿದ್ದು ಎ ಕಾಮ ಸಿ. ಇಲ್ಲಿ ಒಂದೇ ಎಲಿಮೆಂಟ್ ಇತ್ತು, ಸೊ ಇದು ಕಂಪ್ಲೀಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಎಲಿಮೆಂಟ್ ತೊಗೊಳ್ಬೇಕು. ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಬಿ ಇದೆ, ಸೊ ಬಿ ಕಾಮ ಸಿ. ಇದು ಕಂಪ್ಲೀಟ್ ಆಯಿತಾ? ಇಷ್ಟೇ ಇರೋದು ಎ ಕ್ರಾಸ್ ಬಿ ರಿಸಲ್ಟು. ಓಕೆ, ಇಲ್ಲಿ ಫಸ್ಟ್ ಯಾವುದು ಸೆಟ್ ಬರೆದಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ ಜೊತೆನೂ ಸೆಕೆಂಡ್ ಸೆಟ್ ಜೊತೆನೇ ಡಾಟ್ ಮಾಡ್ಕೋಬೇಕು, ಅಂದರೆ ಪ್ರಾಡಕ್ಟ್ ಮಾಡ್ಕೋಬೇಕು. ಅದರದ್ದು ಆರ್ಡರ್ ಪೇರ್ನ ಬರ್ಕೊಳ್ಬೇಕು. ಅದೇ ನಿಮ್ಮದು ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್. ಅದನ್ನೇ ನಾವಿಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಡಿಫೈನ್ ಮಾಡಿರೋದು. ಎ ಕಾಮ ಬಿ ಸಸ್ ದ್ಯಾಟ್. ಎ ಕಾಮ ಬಿ ಅಂತಂದರೆ ಇದು ನಿಮ್ಮದು ಆರ್ಡರ್ ಪೇರ್ ಆಗಿರುತ್ತೆ. ಎ ಕಾಮ ಬಿ ಸಸ್ ದ್ಯಾಟ್ ಅಂದರೆ ಎ ಎಲ್ಲಿಂದ ತೊಗೊಂಡಿರ್ತೀರಾ, ಫಸ್ಟ್ ಸೆಟ್ಟಿಂದ ಬಿಲಾಂಗ್ಸ್ ಆಗಿರುತ್ತೆ. ಸ್ಮಾಲ್ ಲೆಟರ್ ಬಿ ಎಲ್ಲಿಂದ ಇರುತ್ತೆ, ಸೆಕೆಂಡ್ ಸೆಟ್ಟಿಂದ ಇರುತ್ತೆ. ಓಕೆ, ಕಾರ್ಟೇಷಿಯನ್ ಪ್ರಾಡಕ್ಟ್ ಐಡಿಯಾ ಕ್ಲಿಯರ್ ಆಗಿದೆಯಾ? ಸೊ ಕೆಲವೊಂದು ಸತಿ ಏನು ಕೊಡ್ತಾರೆ, ಎ ಕ್ರಾಸ್ ಎ ಮಾಡಬೇಕಂತ ಕೊಡ್ತಾರೆ. ಒಂದೇ ಸೆಟ್ ಕೊಟ್ಟಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ಲು ಸೆಟ್ ಏನಿದೆ ಅಂದರೆ 1, 2 ಇಷ್ಟೇ ಕೊಟ್ಟಿರೋದು. ಓಕೆ, ಫೈಂಡ್ ಎ ಕ್ರಾಸ್ ಎ ಅಂತ ಹೇಳ್ತಾರೆ. ಫೈಂಡ್ ಎ ಕ್ರಾಸ್ ಎ ಅಂತಂದರೆ ಇದೇ ಸೆಟ್ಟನ್ನು ಇನ್ನೊಂದು ಸತಿ ಬರ್ಕೊಳ್ಬೇಕು ಅಷ್ಟೇ, 1, 2. ಸೊ ಇವಾಗ ಎ ಕ್ರಾಸ್ ಎನ ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವ ಥರ ಆಗುತ್ತೆ ಕ್ರಾಸ್ ಪ್ರಾಡಕ್ಟ್ ಅಂದರೆ, ನಾನು ಆಲ್ರೆಡಿ ಹೇಳಿದೆ ಪ್ರೊಸೀಜರು. ಫಸ್ಟ್ ಎಲಿಮೆಂಟಿಂದ ಸೆಕೆಂಡ್ ಸೆಟ್ ಎಲಿಮೆಂಟ್ಗೆ ತೊಗೊಳ್ಬೇಕು. ಸೊ ಫಸ್ಟ್ ಎಲಿಮೆಂಟ್ ಏನಿದೆ, ಫಸ್ಟ್ ಸೆಟ್ದು 1 ಇದೆ, ಸೆಕೆಂಡ್ದು ಅದೇ ಇದೆ. ಸೊ 1, 1 ಆಯಿತು. ಇದ್ರ ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಅದಾದಮೇಲೆ ಇದರಿಂದ ಸೆಕೆಂಡ್ ರಿಸಲ್ಟ್ಗೆ 1, 2 ಇದು ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, 2 ಇಂದ 2, 1 ನೆಕ್ಸ್ಟು 2, 2 ಆಗುತ್ತೆ. ಓಕೆ, ಸೊ ಇದು ನಿಮ್ಮದು ಎ ಕ್ರಾಸ್ ಸಿ. ಅದೇ ಥರ ಬಿ ಕ್ರಾಸ್ ಬಿ ಮಾಡ್ಬೋದು, ಇಲ್ಲ ಸಿ ಕ್ರಾಸ್ ಸಿ. ಯಾವುದೇ ರಿಸಲ್ಟ್ ಕೊಟ್ಟರು ಅದರಿಂದ ಮಲ್ಟಿಪ್ಲೈ ಮಾಡಿದರೆ ಇದಕ್ಕೂ ನಾವೇನಂತ ಹೇಳ್ತಾ ಇದ್ದೀವಿ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟೇ ಅಂತ. ಎರಡು ಸೆಟ್ ಜೊತೆ ನೀವು ಪ್ರಾಡಕ್ಟ್ ತೊಗೊಂಡ್ರೆ ಅದಕ್ಕೇನಂತ ಕನ್ಸಿಡರ್ ಮಾಡಬೇಕು, ಕ್ರಾಸ್ ಪ್ರಾಡಕ್ಟಿಗೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಕರಿಬೇಕು. ಓಕೆ ಫ್ರೆಂಡ್ಸ್, ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಇವಾಗ ಸಪೋಸ್ ಇಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟ್ನ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೆದ್ರೆ ಏನಾಗುತ್ತೆ ನೋಡಿ ಇದು ರಿಸಲ್ಟು. ಓಕೆ, ಈ ಎ ಕ್ರಾಸ್ ಬಿನ ಕಾರ್ಟೇಷಿಯನ್ ಪ್ರಾಡಕ್ಟ್ ಒಳಗೆ ಬರೆದ್ರೆ ಏನಾಗುತ್ತೆ, ಇಲ್ಲಿ ಬರ್ದಿದ್ದಿಲ್ಲ ಅದೇ ರೀತಿ ಬರೆದ್ರೆ ಎ ಕಾಮ ಬಿ ಸಚ್ ದ್ಯಾಟ್ ಇಲ್ಲಿ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಏನಾಗುತ್ತೆ, ಬಿ ಆಸ್ ಆಲ್ಸೋ ಬಿಲಾಂಗ್ಸ್ ಟು ಎನೇ ಆಗಿರುತ್ತೆ. ಯಾಕಂದರೆ ಎರಡೂ ಎಲಿಮೆಂಟ್ಸಲ್ಲಿ ಇದೆ, ಎ ಕ್ರಾಸ್ ಎ ಒಳಗಿಂದ ಇರುತ್ತಾ. ಸೊ ಈ ಥರನೂ ಡಿಫೈನ್ ಮಾಡ್ಬೋದು ಎ ಕ್ರಾಸ್ ಎ. ಓಕೆ, ಇನ್ನು ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಏನಿದೆಯಪ್ಪ ಅಂತಂದರೆ ಇಲ್ಲಿ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಕ್ರಾಸ್ ಎ ಆಗಿರುತ್ತೆ. ಇದು ನಿಮಗೆ ಯಾವಾಗಲೂ ಗೊತ್ತಿರಬೇಕು. ಓಕೆ, ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಕ್ರಾಸ್ ಎ ಆಗಿರುತ್ತೆ. ಯಾಕಂತಂದರೆ ನೋಡಿ, ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಆಲ್ರೆಡಿ ನಾನು ತೊಗೊಂಡಿದ್ದೆ ಎಕ್ಸಾಂಪಲ್ನೇ ತೊಗೊತಾ ಇದ್ದೀನಿ. ಇಲ್ಲಿ 1, 2, 3 ಇತ್ತು. ಇಲ್ಲಿ ಬಿ ಎ ಕಾಮ ಬಿ ಇತ್ತು. ಓಕೆ, ಸಪೋಸ್ ಇದನ್ನು ನೀವು ಎ ಕ್ರಾಸ್ ಬಿ ಮಾಡಿದರೆ ಆನ್ಸರ್ ಏನು ಬರುತ್ತೆ ನೋಡಿ, 1, ಎ ಬರುತ್ತೆ, 1, ಬಿ ಬರುತ್ತೆ. ನೆಕ್ಸ್ಟು 2, ಎ 2, ಬಿ ಬರೀತೀರಾ. ಅದೇ ರೀತಿ 3, ಎ 3, ಬಿ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಕರೆಕ್ಟಾ? ಓಕೆ, ಸೊ ಸಪೋಸ್ ಇವಾಗ ನೀವು ಎ ಕ್ರಾಸ್ ಬಿ ಇದು ಆನ್ಸರ್ ಬಂತು. ಇದನ್ನೇ ಬಿ ಕ್ರಾಸ್ ಎ ಮಾಡಬೇಕಾಗಿದ್ರೆ ಓಕೆ, ಸೊ ಬಿ ಕ್ರಾಸ್ ಎನೇ ಮಾಡಬೇಕಾಗಿದ್ದರೆ ಅವಾಗೇನಾಗುತ್ತೆ, ಫಸ್ಟ್ ಬಿ ಬಂದಿದೆನಾ. ಸೊ ಬಿ ಬಂದಿದ್ದರೆ ನೀವು ಇಲ್ಲಿ ಫಸ್ಟ್ ಬಿ ಸೆಟ್ನ ಬರ್ಕೋಬೇಕಾಗತ್ತೆ ಫಸ್ಟಿಗೆ. ಸೊ ಬಿ ಸೆಟ್ ಏನಿದೆ ಎ ಕಾಮ ಬಿ ಆಗುತ್ತೆ. ಅದಾದಮೇಲೆ ಎ ಸೆಟ್ ಏನಿದೆ 1, 2, 3 ಇದೆ. ಸೊ ಈ ಥರ ಬರ್ಕೊಂಡು ಕ್ರಾಸ್ ಪ್ರಾಡಕ್ಟ್ನ ಮಾಡ್ಕೋಬೇಕಾಗತ್ತೆ. ಆವಾಗ ಈಸಿಯಾಗಿ ಆನ್ಸರ್ ಸಿಗುತ್ತೆ ನಿಮಗೆ. ಏನಾಗುತ್ತೆ ನೋಡಿ, ಬಿ ಕ್ರಾಸ್ ಏನು ಮಾಡಬೇಕಾ, ಇವಾಗ ಇದು ಫಸ್ಟ್ ಸೆಟ್ ಆಯ್ತು ಇವಾಗ. ಸೊ ಇದರಿಂದ ಇದಕ್ಕೆ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಫಸ್ಟ್ ಎ ಕಾಮ 1 ಆಗುತ್ತೆ. ಇದು ಫಸ್ಟ್ ಎಲಿಮೆಂಟು. ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಜೊತೆನೂ ತೊಗೊಳ್ಬೇಕು. ಓಕೆ, ಈ ಥರ ಆಗುತ್ತೆ. ಇವಾಗ ಎ ಕಾಮ 1, ಎ ಕಾಮ 2, ಎ ಕಾಮ 3 ಆಯಿತು. ಇದು ಕಂಪ್ಲೀಟ್ ಆಯಿತಾ? ನೆಕ್ಸ್ಟು ಏನಿದೆ ಬಿ ಇದೆ. ಸೊ ಬಿ ಕಾಮ 1 ತೊಗೋಬೇಕು, ಬಿ ಕಾಮ 2 ತೊಗೋಬೇಕು, ಬಿ ಕಾಮ 3 ತೊಗೋಬೇಕು. ಸೊ ಇದು ಆನ್ಸರ್ ಏನೇನಾಗುತ್ತೆ ನೋಡಿ, ಬಿ ಕಾಮ 1, ಬಿ ಕಾಮ 2, ಬಿ ಕಾಮ 3. ಇದು ನಿಮ್ಮದು ರಿಸಲ್ಟು. ಸೊ ಈ ಎರಡು ರಿಸಲ್ಟ್ಸ್ ಸೇಮ್ ಇದೆನಾ? ಇಲ್ಲ. ಇಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ನೋಡಿ ಏನಿದೆ, 1, ಎ ಇದೆ. ಇಲ್ಲಿರುವಂಥದ್ದು ಫಸ್ಟ್ ಎಲಿಮೆಂಟು ಎ ಕಾಮ 1 ಇದೆ. ಇವು ಯಾವಾಗಲೂ ಈಕ್ವಲ್ ಆಗೋದಿಲ್ಲ ಫ್ರೆಂಡ್ಸ್. ಯಾವಾಗಲೂ ಎರಡು ಆರ್ಡರ್ ಪೇರ್ ಈಕ್ವಲ್ ಅಂತ ಬರೆದ್ರೆ ನೀವು, ಸಪೋಸ್ ನೀವು ಇಲ್ಲಿ ಎರಡು ಆರ್ಡರ್ ಪೇರ್ ಈಕ್ವಲ್ ಅಂತ ಬರೆದ್ರೆ ಅದನ್ನು ಇದೇ ಥರನೇ ಇರಬೇಕು. ಅಂದರೆ ಫಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಸೇಮ್ ಇರಬೇಕು. ಇಲ್ಲಿ ಎ ಇದ್ದರೆ ಇಲ್ಲಿನೂ ಏನೇ ಇರಬೇಕು. ಫಸ್ಟ್ ಪ್ಲೇಸ್ ಯಾವಾಗಲೂ ಸೇಮ್ ಇರಬೇಕು, ಸೆಕೆಂಡ್ ಪ್ಲೇಸ್ದು ಎರಡು ಸೇಮ್ ಇರಬೇಕು. ಆಗ ಮಾತ್ರ ನೀವೇನಂತ ಬರೀಬೇಕು, ಇಲ್ಲಿ ಈಕ್ವಲ್ ಅಂತ. ಯಾವುದೇ ಎರಡು ಆರ್ಡರ್ ಪೇರ್ ಈಕ್ವಲ್ ಆಗಬೇಕಂದ್ರೆ ಫಸ್ಟ್ ನಂಬರ್ ಸೇಮ್ ಇರಬೇಕು, ಸೆಕೆಂಡ್ ನಂಬರ್ ಸೇಮ್ ಇರಬೇಕು. ಇಲ್ಲಿ ನೋಡಿ, ಫಸ್ಟ್ ನಂಬರ್ ಇಲ್ಲಿ 1 ಇದೆ, ಇಲ್ಲಿ ಎ ಇದೆ. ಸೊ ಈ ಎರಡು ಈಕ್ವಲ್ ಆಗೋದಿಲ್ಲ. ಓಕೆ, ಸೊ ಈಕ್ವಲ್ ಆಗಬೇಕಂದ್ರೆ 2 ಆರ್ಡರ್ ಪೇರ್ ಎರಡು ಸೇಮ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ಸೊ ಹಾಗಾಗಿ
ಇವಾಗ ಇಲ್ಲಿ ಏನಾಯ್ತು ರಿಸಲ್ಟು ಫೈನಲ್ ಆಗಿ ಬಂದಿರೋದು ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಕ್ರಾಸ್ ಎ. ಇದು ನಿಮಗೆ ಗೊತ್ತಿರಬೇಕು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ನೋಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋದ್ರೆ ಏನೇನು ನೋಡಿ, ಸಪೋಸ್ ಫಸ್ಟ್ ಸೆಟ್ ಎಂಟಿ ಸೆಟ್ ಆಗಿತ್ತು ಅಂದರೆ ದೇರ್ ಇಸ್ ನೋ ಎಲಿಮೆಂಟ್ಸ್. ಸೆಕೆಂಡ್ ಸೆಟ್ ಕೂಡ ಎಂಟಿ ಸೆಟ್ ಆಗಿದ್ರೆ ಸೊ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ಯಾವ ಥರ ಮಾಡಬೇಕು? ಎಂಟಿ ಸೆಟ್ ಜೊತೆ ಎಂಟಿ ಸೆಟ್ ನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೆಟ್ ಎ ಅನ್ನೋದು ಏನಾಗಿದೆ ಅಂತ ಹೇಳಿ ಎ ಬಿ ಸಿ ಆಗಿತ್ತು. ಬಿ ಸೆಟ್ ಏನಾಗಿದೆ 1 4 ಇದೆ ಅಂತ ತಿಳ್ಕೊಳ್ಳಿ. ಓಕೆ, 1, 4 ಇದೆ. ಸೊ ಎರಡರದ್ದು ಕ್ರಾಸ್ ಪ್ರಾಡಕ್ಟ್ ತಗೊಂತ ಹೋದ್ರೆ ಎ ಕ್ರಾಸ್ ಬಿ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಫಾಸ್ಟ್ ಆಗಿ ಹೇಳಿ. ಇವಾಗ ಎ 1 ಇರುತ್ತೆ, ಎ 4 ಇರುತ್ತೆ. ನೆಕ್ಸ್ಟ್ ಬಿ ಇಂದ ಮಾಡ್ಬೇಕು. ಇವಾಗ ಬಿ ಟು ಎರಡು ನಂಬರ್ಗೆ ಕ್ರಾಸ್ ಪ್ರಾಡಕ್ಟ್ ತಗೋಬೇಕಂದ್ರೆ ಬಿ 1 ಬಿ 4 ಆಗುತ್ತೆ. ಅದೇ ರೀತಿ ಸಿ ತಗೊಂಡ್ರೆ ಸಿ 1 ಸಿ 4 ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ನಾವು ತಿಳ್ಕೊಳ್ಬೇಕಾಗಿದೆ ಅಂದ್ರೆ ಇದು ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ ಕೌಂಟ್ ಮಾಡಬಹುದು. ಯಾವ ತರ ಅಂದ್ರೆ ಎನ್ ಆಫ್ ಎ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಗಳಿದಾವೆ ಇದರಲ್ಲಿ ನೋಡಿ, 3 ಎಲಿಮೆಂಟ್ಸ್ ಗಳಿದಾವೆ. ಓಕೆ, ಎನ್ ಆಫ್ ಬಿ ಎಷ್ಟು ಎಲಿಮೆಂಟ್ ಗಳಿದಾವೆ? 2 ಎಲಿಮೆಂಟ್ಸ್ ಗಳಿದಾವೆ. ಓಕೆ, ಸೊ ಈ ಎರಡು ರಿಸಲ್ಟ್ ನಾನು ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಂಡ್ರೆ ಎನ್ ಆಫ್ ಎ ಕ್ರಾಸ್ ಬಿ ಮಾಡಿದ್ರೆ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತ ನಾವು ಕೌಂಟ್ ಮಾಡ್ತಾ ಹೋದ್ರೆ ಇವೆರಡದ್ದು ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ ಮುಗಿತು ನೋಡಿ. 3 × 2 ಮಾಡಿದ್ರೆ ಎಷ್ಟು ಬರುತ್ತೆ? 6 ಬರುತ್ತಲ್ಲ. ಈ 6 ರಿಸಲ್ಟ್ ಇಲ್ಲಿ ಎ ಕ್ರಾಸ್ ಬಿ ಇರುತ್ತೆ ನೋಡಿ. ಚೆಕ್ ಮಾಡಿ. 1 2 3 4 5 6 ಎಲಿಮೆಂಟ್ಸ್ ಇದೆ. ಅಂದ್ರೆ ಇದು ಕೂಡ ಫಾರ್ಮುಲಾನ ನಾವು ಈ ತರನು ಚೆಕ್ ಮಾಡ್ಕೋಬಹುದು. ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇಲ್ಲಿ 3 ಎಲಿಮೆಂಟ್ ಇತ್ತು, ಇಲ್ಲಿ 2 ಎಲಿಮೆಂಟ್ಸ್ ಇದ್ರೆ 3 × 2 ಎಷ್ಟಾಯ್ತು? 6 ಎಲಿಮೆಂಟ್ಸ್ ನಮ್ದು ಎಲ್ಲಿ ಬರಬೇಕು? ಎ ಕ್ರಾಸ್ ಬಿ ಎಲಿಮೆಂಟ್ ಅಲ್ಲಿ ಬರಬೇಕು. ಓಕೆ, ಸೊ ಇದನ್ನ ಎನ್ ಆಫ್ ಎ ಕ್ರಾಸ್ ಬಿ ಅಂತಾನೆ ಓದ್ಬೇಕಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅನ್ನಂಗೆ. ಓಕೆ ಫ್ರೆಂಡ್ಸ್, ಈ ಪಾಯಿಂಟ್ ಕ್ಲಿಯರ್ ಆಯ್ತಾ? ಓಕೆ ಫ್ರೆಂಡ್ಸ್, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಇಫ್ ಪಿ ಇಸ್ ಈಕ್ವಲ್ಸ್ ಟು 1, 2 ಕೊಟ್ಟಿದ್ದಾರೆ. ಪಿ ಸೆಟ್ ಅಲ್ಲಿ 2 ಎಲಿಮೆಂಟ್ಗಳಿದಾವೆ. ಇಲ್ಲಿ ಏನು ಫೈಂಡ್ ಮಾಡಬೇಕಾಗಿರೋದು? ಪಿ ಕ್ರಾಸ್ ಪಿ 3 ಟೈಮ್ಸ್ ನಾವು ಇಲ್ಲಿ ಕಾಟೇಜ್ ಪ್ರಾಡಕ್ಟ್ನ ತಗೋಬೇಕಾಗಿರೋದು. ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ ಫಸ್ಟು 2 ಸತಿ ಮೊದಲು ಮಾಡ್ಕೋಬೇಕಾಗತ್ತೆ. ಓಕೆ, ಪಿ ಕ್ರಾಸ್ ಪಿ ಮಾಡೋದು ಗೊತ್ತಿದೆನಾ? ಸೊ ಯಾವ ಥರ ಮಾಡಬೇಕು ಇದನ್ನು ಹೇಳಿದ್ದೆ. ಫಸ್ಟು ಪಿ ರಿಸಲ್ಟ್ನ 2 ಸತಿ ಬರ್ಕೋಬೇಕು. ಪಿ ಸೆಟ್ನ 2 ಸತಿ ಬರ್ಕೊಳ್ಳಿ, 1, 2 ಆ್ಯಂಡ್ 1, 2. ಸೊ ನೆಕ್ಸ್ಟ್ ಏನು ಮಾಡಬೇಕು? ಇವೆರಡು ರಿಸಲ್ಟ್ನ ತೊಗೊಂಡ್ರೆ ಏನಾಗುತ್ತೆ ನೋಡಿ. 1, ಫಸ್ಟ್ 1ರಿಂದ 1, 1, 1, 2 ಆಯಿತು. ನೆಕ್ಸ್ಟು 2, 1, 2, 2 ಆಯಿತು. ಕರೆಕ್ಟಾ? ನಮಗೆ ಸಿಕ್ತಿವಾಗ ಪಿ ಕ್ರಾಸ್ ಪಿ. ನೆಕ್ಸ್ಟ್ ಏನು ಮಾಡ್ಕೋಬೇಕಾಗಿರೋದು? ಪಿ ಕ್ರಾಸ್ ಪಿ ಅಂದರೆ 3 ಟೈಮ್ಸ್ ನಾವು ಇದನ್ನು ಫೈಂಡ್ ಮಾಡ್ಕೋಬೇಕಾಗಿರೋದು. 3 ಟೈಮ್ಸ್ ಫೈಂಡ್ ಮಾಡ್ಕೋಬೇಕಂದ್ರೆ ಇವಾಗ ಇಲ್ಲಿ ಪಿ ಕ್ರಾಸ್ ಪಿ ಸಿಕ್ಕಿದೆನಾ? ಸೊ ಇನ್ನೊಂದು ಪಿನ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಪಿ ಅಂತಂದರೆ ಏನಿದೆ? 1, 2. ಕರೆಕ್ಟಾ? ಸೊ ಇವೆರಡು ರಿಸಲ್ಟ್ಗೆ ನಾವು ಇವಾಗ ಫೈಂಡ್ ಮಾಡಬೇಕು. ಇದು ಪೂರ 1 ಸೆಟ್ ಆಯಿತು. ಇವಾಗ ಇದು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್ ಆಯಿತು. ಇದರಿಂದ ಅದು ಮತ್ತೆ 6 ಸೆಟ್ಟಿಗೆ ಇದೇ ಸೆಟ್ಟಿಗೆ ನಾವು ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕಂದ್ರೆ ಇದು ಫಸ್ಟ್ ಎಲಿಮೆಂಟಿಂದ ಹಿಡಿದು ಫಸ್ಟ್ ನಂಬರ್ಗೆ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಅದೇ ರೀತಿ ಇದೇ ನಂಬರ್ನ ತೊಗೊಂಡು ಸೆಕೆಂಡ್ ಎಲಿಮೆಂಟ್ಗೂ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಅದನ್ನು ಯಾವ ಥರ ಬರೀಬೇಕಪ್ಪ ಅಂತಂದರೆ ಇಲ್ಲಿ ಎಷ್ಟಿದೆ? 1, 1 ಇದೆ. 1, 1 ಬರೋದು. ಫಸ್ಟ್ ನಂಬರ್ ಎಷ್ಟಿದೆ? 1 ಇದೆ. ಸೊ ಇದು ಫಸ್ಟ್ ರಿಸಲ್ಟ್ ಇತ್ತು. ಈ ಥರ ಬರೀಬೇಕು ಯಾವುದು? ಟ್ರಿಪಲ್ ಪ್ರಾಡಕ್ಟಲ್ಲಿ. ಅದಾದಮೇಲೆ ನೆಕ್ಸ್ಟು 1, 1 ಈ ರಿಸಲ್ಟು, ಮತ್ತು ಲಾಸ್ಟ್ ನಂಬರು 2 ಇದೆ. ಸೊ ಈ ಥರ ಬರೀಬೇಕು. ಇದು ಕಂಪ್ಲೀಟ್ ಆಯಿತಾ? ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಿನ್ನ ಸ್ಟಾರ್ಟ್ ಮಾಡಬೇಕು ಸೆಕೆಂಡ್ ರಿಸಲ್ಟ್. ಈ ಸೆಕೆಂಡ್ ರಿಸಲ್ಟಿಂದ ಮತ್ತೆ ಫಸ್ಟ್ ನಂಬರ್ಗೆ, ಮತ್ತು ಇದರಿಂದ ಮತ್ತೆ ಸೆಕೆಂಡ್ ನಂಬರ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಅವಾಗೇನಾಗುತ್ತೆ ನೋಡಿ. ಫಸ್ಟ್ ಎಷ್ಟಿದೆ? 1, 2 ಇದೆ. ಲಾಸ್ಟ್ ರಿಸಲ್ಟ್ ಫಸ್ಟ್ ನಂಬರ್ 1 ಇದೆ. ನೆಕ್ಸ್ಟ್ 1, 2 ಆ್ಯಸ್ ಇಟ್ ಈಸ್, ಮತ್ತು ಲಾಸ್ಟ್ ಒನ್ ಎಷ್ಟಿದೆ? 2 ಇದೆ. ಸೊ ಇದು ಕಂಪ್ಲೀಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಈ ರಿಸಲ್ಟ್ ತೊಗೋಬೇಕು. ಇದರಿಂದ ಮತ್ತೆ ಫಸ್ಟ್ ನಂಬರು ಮತ್ತು ಸೆಕೆಂಡ್ ನಂಬರು ಸೇಮ್ ಪ್ರೊಸೀಜರ್. 2, 1 ಫಸ್ಟಿಗೆ ಆ್ಯಸ್ ಇಟ್ ಈಸ್ ಬರೋದು. ಫಸ್ಟ್ ನಂಬರ್ ಎಷ್ಟಿದೆ? 1 ಇದೆ. ನೆಕ್ಸ್ಟ್ 2, 1 ಆ್ಯಸ್ ಇಟ್ ಈಸ್ 2 ಇದೆ. ಇದು ಕಂಪ್ಲೀಟ್ ಆಯಿತಾ? ಇನ್ನು ಲಾಸ್ಟ್ ಉಳಿದಿರೋದು ಈ ರಿಸಲ್ಟು. ಈ ರಿಸಲ್ಟ್ ಅಂದರೆ 2, 2 ಫಸ್ಟ್ ನಂಬರ್ 1 ಮತ್ತು 2, 2 ಸೆಕೆಂಡ್ ನಂಬರ್ 2 ಇದೆ. ಎಷ್ಟು ಮಾಡಿದ್ರೆ ಪಿ ಕ್ರಾಸ್ ಪಿ ಕಂಪ್ಲೀಟ್ ಆಗುತ್ತೆ ನೋಡಿ. ಟ್ರಿಪಲ್ ಪ್ರಾಡಕ್ಟ್ ಈ ಥರ ಮಾಡಬೇಕು. ಫಸ್ಟು 2 ಸತಿ ಮಾಡ್ಕೋಬೇಕು. ಅದಾದಮೇಲೆ 3ನೇ ಸತಿ ಈ ಥರ ಬರೀಬೇಕು. ಓಕೆ, ಇವಾಗ ಇದು ಚೆಕ್ ಮಾಡಬೇಕು ಇದು ಕರೆಕ್ಟ್ ಇದೇನೋ ಇಲ್ಲ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೆ ಒಂದು ಫಾರ್ಮುಲಾ ಏನಿತ್ತು, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಮಾಡಿದರೆ ನಮಗೆ ಬರೋದು ಎನ್ ಆಫ್ ಎ ಕ್ರಾಸ್ ಬಿ. ಇದು ಫಾರ್ಮುಲಾ. ಇಲ್ಲಿ 3 ಇದೆ ಅಂದರೆ 3 ಸತಿ ಮಲ್ಟಿಪ್ಲೈ ಮಾಡ್ಕೋಬೇಕು ಅಷ್ಟೇ. ಓಕೆ, ನಮಗೆ ಇವಾಗ ಬೇಕಾಗಿರೋದು ಎನ್ ಆಫ್ ಪಿ ಕ್ರಾಸ್ ಪಿ ಅಂತಂದರೆ ಎಷ್ಟಿದೆ? ಎನ್ ಆಫ್ ಎ
ಸಾರಿ ಎನ್ ಆಫ್ ಪಿ ಇಂಟು ಎನ್ ಆಫ್ ಪಿ ಇಂಟು ಎನ್ ಆಫ್ ಪಿ ಮಾಡ್ಕೋಬೇಕು. ಅಂದರೆ 3 ಸತಿ ಮಾಡಬೇಕು. ಎನ್ ಆಫ್ ಪಿ ಎಷ್ಟು ಕೊಟ್ಟಿದ್ರು ನಮಗೆ? 2 ಎಲಿಮೆಂಟ್ಸ್ ಕೊಟ್ಟಿದ್ರಾ, ಅಂದರೆ 2 ಇಂಟು 2 ಇಂಟು 2 ಅಂದರೆ ಎಷ್ಟಾಯ್ತು? 2 ಇಂಟು 2 4, 4 ಇಂಟು 2 ಅಂದರೆ 8 ಎಲಿಮೆಂಟ್ಸ್ ಇದಾವೆಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ. ನಾವು ಬಂದಿರೋಂಥ ಆನ್ಸರಲ್ಲಿ ಇದು ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, 8 ಎಲಿಮೆಂಟ್ಸ್ಗಳಿದ್ದಾವೆ. ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ. ಓಕೆ, ಈ ಥರ ನೀವು ಫೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಚೆಕ್ ಮಾಡಬೇಕಾಗಿರೋದಿಲ್ಲ, ಇದು ನಿಮ್ಮ ವೆರಿಫಿಕೇಷನ್ ಸಲುವಾಗಿ ನಾನು ತೋರಿಸಿದೆ. ಇಷ್ಟು ಬರೆದ್ರೆ ನಿಮಗೆ ಮುಗೀತು. ಇದು 1 ಮಾರ್ಕ್ಸಲ್ಲಿ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ನಾನಿವಾಗ ನಿಮ್ಮ ಎಕ್ಸಸೈಸ್ 2.1ಅಲ್ಲಿ ಬಂದಿರುವಂಥ ಎಲ್ಲ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಫಸ್ಟ್ ಎಕ್ಸಾಂಪಲ್ ಏನಿದೆ ಇಲ್ಲಿ ಇಲ್ಲಿ 2 ಆರ್ಡರ್ ಪೇರ್ಸ್ ಕೊಟ್ಟಿದ್ದಾರೆ. ಯಾವುದು? x/3 + 1, y - 2/3 = 5/3 1/3. ಇಲ್ಲಿ ಏನು ಫೈಂಡ್ ಮಾಡಂತ ಹೇಳ್ತಿದ್ದಾರೆ ನೋಡಿ, ಫೈಂಡ್ ದ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆ, ಸೊ ಈ ಥರ ಕೊಟ್ಟಾಗ ಏನು ಮಾಡ್ಕೋಬೇಕು? ಮೊದಲಿಗೆ ರಿಸಲ್ಟನ್ನು ಬರಿತಾ ಇದ್ದೀನಿ ನೋಡಿ. ನಾನಿಲ್ಲಿ x/3 ಇದೆ +1, ನೆಕ್ಸ್ಟು y - 2/3 ಇದೆ = ಇಲ್ಲೇನು ಕೊಟ್ಟಿದ್ದಾರೆ? 5/3, 1/3. ನಾನು ಆಲ್ರೆಡಿ ಹೇಳಿದೆ, 2 ಆರ್ಡರ್ ಪೇರ್ ಈಕ್ವಲ್ ಆಗಿದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ಗೂ ಈಕ್ವಲ್ ಆಗಿರ್ತಾವ ಅಂತಂದರೆ ಇಲ್ಲಿ ಯಾವ ರಿಸಲ್ಟ್ಸ್ ಈಕ್ವಲ್ ಆಗಿದಾವೆ ನೋಡಿ. ಫಸ್ಟ್ ರಿಸಲ್ಟು, ಇದರಲ್ಲಿರುವಂಥ ಫಸ್ಟ್ ರಿಸಲ್ಟ್, ಈ 2 ರಿಸಲ್ಟು ಈಕ್ವಲ್ ಆಗಿದೆ ಅಂತಂದರೆ, ಸೊ ನಾವು ಇವಾಗ ಇದೊಂದು ಪಾಯಿಂಟ್ ತೊಗೋಬೋದಾ? ಏನಂತಂದರೆ x/3 + 1 = 5/3 ಅಂತ ಬರೀಬೋದಾ? ಓಕೆ, ಸೊ ಇದನ್ನು ನಾವು ಇವಾಗ ಸಿಂಪ್ಲಿಫೈ ಮಾಡ್ಕೋಬೇಕು. ಈಸಿಯಾಗಿ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ನೋಡಿ. ಇಲ್ಲಿ LCM ತೊಗೊಳ್ಳಿ, 3 LCM ಆಗುತ್ತಾ? LCM ಆದರೆ ಇಲ್ಲಿ x ಆಗುತ್ತೆ, ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಅಂದರೆ ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 1 3 ಆಯಿತು. ಇದು 5/3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಸೊ ಇದು 3ನ ಈ ಸೈಡ್ ಶಿಫ್ಟ್ ಮಾಡ್ಕೋಬೋದಾ? ಓಕೆ, ಎಷ್ಟಾಗುತ್ತೆ ನೋಡಿ, x + 3, ಇಲ್ಲಿ 5/3 ಆಲ್ರೆಡಿ ಇದೆ, ಇಲ್ಲಿ ಡಿವೈಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಇವಾಗ ಇದು 3 ಕ್ಯಾನ್ಸಲ್ ಆಯಿತು. ಸೊ ಫೈನಲಾಗಿ ಎಷ್ಟು ಬಂತು? x + 3 ಇದೆಯಲ್ಲ, +3ನೂ ಈ ಸೈಡ್ ತೊಗೊಂಬಿಡಿ. ಇವಾಗ +3 ಈ ಸೈಡ್ ಬಂದರೆ -3 ಆಗುತ್ತೆ. 5 - 3 ಅಂತಂದರೆ x = 2 ಬಂತು. ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಸಿಕ್ತಿವಾಗ 2. ಓಕೆ, ಇನ್ನು y ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸೆಕೆಂಡ್ ರಿಸಲ್ಟ್, ಈ 2 ರಿಸಲ್ಟ್ಸ್ಗಳು ಈಕ್ವಲ್ ಆಗಿರುತ್ತವೆ. ಯಾವಾಗ ಆರ್ಡರ್ ಪೇರ್ ಈಕ್ವಲ್ ಆಗಿರುತ್ತೆ ಅಂದರೆ ಸೆಕೆಂಡ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿರುತ್ತೆ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು. ಓಕೆ, ಸೊ ನೋಡಿ ಅದರ ರಿಸಲ್ಟ್ನ ನಾನು ಇಲ್ಲಿ ಫೈಂಡ್ ಮಾಡ್ತಾ ಇದ್ದೀನಿ. y - 2/3 = 1/3. ಇವಾಗ ಇಲ್ಲಿ LCM ತೊಗೊಳ್ಳಿ, ಇಲ್ಲಾಂದರೆ ಬೆಟರ್ ಇದು -2/3ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ 1/3 ಇದೆ, ಮೈನಸ್ ಇದು ಈ ಸೈಡ್ ಬಂದರೆ +2/3 ಆಗುತ್ತೆ. ಅದಾದಮೇಲೆ y = ಇಲ್ಲಿ 3 LCM ಆಗುತ್ತಾ? ಓಕೆ, ಸೊ 3 LCM ಆದರೆ ಇದು ಎಷ್ಟಾಗುತ್ತೆ ನೋಡಿ, 1 + 2 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 2 + 1 ಅಂದರೆ 3 ಕ್ಯಾನ್ಸಲ್ ಆಗಿ ಎಷ್ಟು ಬಂತು ನೋಡಿ ಆನ್ಸರ್? y = 1. ಯಾವ್ದು ಬೇಕಾದ ಮೆಥಡು ಮಾಡ್ಬೋದು. ಓಕೆ, ಇಲ್ಲಿ x = 2 ಬಂತು, y = 1 ಬಂತು. ಸೊ ಇದು ಈ ಥರ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ 1 ಮಾರ್ಕ್ಸ್ಗೆ. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ನಾವು ಇವಾಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನು. ಇದು ಭಾಳ ಸಿಂಪಲ್ ಆಗಿದೆ. ಏನಿದೆ? ಇಫ್ A set has 3 elements and the B set is ಆಲ್ರೆಡಿ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 3 4 5 ಅಂತ, ದೆನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A × B. ಎಷ್ಟು ಸಿಂಪಲ್ ಇದೆ ನೋಡಿ. ಇದು 1 ಮಾರ್ಕ್ಸಿಗೆ ಬರುತ್ತವೆ ಸ್ಟೂಡೆಂಟ್ಸ್ ಈ ಥರ ಕ್ವಶನ್ಸ್ಗಳು. ಏನಿದೆ? ಫಸ್ಟು ಎನ್ ಆಫ್ ಎ ಕೊಟ್ಟಿದ್ದಾರೆ. ಇಲ್ಲಿ ಎನ್ ಆಫ್ ಎ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ? 3 ಎಲಿಮೆಂಟ್ಸ್ ಇದ್ದಾವೆ. ಅದಾದಮೇಲೆ ಬಿ ಸೆಟ್ನ ಕೊಟ್ಟಿದ್ದಾರೆ ಇಲ್ಲಿ 3 4 5. ಓಕೆ, 3 4 5 ಕೊಟ್ಟರೆ ಇಲ್ಲಿ ಎಷ್ಟಾಗಿದೆ ನಂಬರ್? ಎನ್ ಆಫ್ ಬಿ ಅಂದರೆ ಎಷ್ಟಾಗುತ್ತೆ ನೋಡಿ, ಎಷ್ಟು ಎಲಿಮೆಂಟ್ಸ್ ಇದೆ? 1 2 3. ಇದು ಕೂಡ 3 ಆಗುತ್ತೆ. ಕ್ವಶನ್ ಕೇಳಿರೋದು ಫೈಂಡ್ ಎನ್ ಆಫ್ A × B ಕೇಳಿದ್ದಾರೆ. ಸೊ A × B ಅಂದರೆ ಏನೈತೆ ಹೇಳಿದೆ ನಾನು ಫಾರ್ಮುಲಾ? ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಆಗುತ್ತೆ. ಸೊ ಎನ್ ಆಫ್ ಎ ಎಷ್ಟಿದೆ? 3 ಇದೆ. ಎನ್ ಆಫ್ ಬಿ ಕೂಡ 3 ಇದೆ. ಸೊ 3 × 3 9 ಆಯಿತು. ಓಕೆ, ಸೊ ಇಷ್ಟೇ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಎಷ್ಟು ಸಿಂಪಲ್ ಇದೆನಾ? ಓಕೆ, ಇನ್ನು ನಾನು ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಭಾಳ ಸಿಂಪಲ್ ಇದೆ. G = ಕೊಟ್ಟಿದ್ದಾರೆ ಇಲ್ಲಿ ಸೆಟ್ಟು 7, 8. H = 5 4 2 ಇದೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಫೈಂಡ್ G × H H × G ಮಾಡಬೇಕು. ಸೊ ಮೊದಲಿಗೆ ನಾನು ಸೆಟ್ನ ಬರ್ಕೊತಾ ಇದ್ದೀನಿ ನೋಡಿ. G ಎಷ್ಟಿದೆ? 7, 8 ಇದೆ. H 3 ಎಲಿಮೆಂಟ್ಸ್ಗಳಿದ್ದಾವೆ ಇಲ್ಲಿ 5 4 2. ಓಕೆ, ಸೊ ನಾನು ಇವಾಗ ಫಸ್ಟು G × Hನ ಫೈಂಡ್ ಮಾಡ್ತಾ ಇದ್ದೀನಿ. G × H ಅಂದರೆ ಫಸ್ಟ್ ಎಲಿಮೆಂಟಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕಂದ್ರೆ 7, 5 ಆಗುತ್ತೆ. ನೆಕ್ಸ್ಟು 7, 4 7, 2. ಇದು ಗೊತ್ತಾಗ್ತಾ ಇದೆಯಾ? ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? 8 ತೊಗೋಬೇಕು. 8, 5 8, 4 8, 2. ಅಂದರೆ ಫಸ್ಟ್ ಎಲಿಮೆಂಟಿಂದ ಎಲ್ಲ 3 ರಿಸಲ್ಟ್ಗೆ ಬರ್ಕೋಬೇಕು. ಅದೇ ರೀತಿ ಸೆಕೆಂಡ್ ಎಲಿಮೆಂಟಿಂದ ಈ 3 ರಿಸಲ್ಟ್ಗೆ ಬರೀತೀರಿ. ಇದು ಏನಕ್ಕಾಗುತ್ತೆ? ನಿಮ್ಮದು G × H ಎಲಿಮೆಂಟ್ ಬರುತ್ತೆ. ಅಂದರೆ ಕಾರ್ಟೇಷನ್ ಪ್ರಾಡಕ್ಟ್ ಆಫ್ G × H ಬಂತು. ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, H × G ಮಾಡಬೇಕಂದ್ರೆ ಫಸ್ಟಿಗೆ H ಬರ್ಕೊಳ್ಬೇಕು. ಇವಾಗ ಇಲ್ಲಿ ಏನಿದೆ? 5 4 2. ಅದಾದಮೇಲೆ G ಬರ್ಕೊಳ್ಬೇಕು. ಏನಿದೆ?
7,8. ಓಕೆ, ಸೊ ಎಚ್ ಕ್ರಾಸ್ ಜಿ ಮಾಡ್ಕೊಳ್ಳಿ, ಏನಾಗುತ್ತೆ ನೋಡಿ. ಇವಾಗ ಈ ಫಸ್ಟ್ ಎಲಿಮೆಂಟಿಂದ ಈ ರಿಸಲ್ಟ್ಗೆ ತೊಗೋಬೇಕು, ಮತ್ತು ಫಸ್ಟ್ ಎಲಿಮೆಂಟಿಂದ ಸೆಕೆಂಡ್ ಎಲಿಮೆಂಟ್ ತೊಗೋಬೇಕು. ಅಂದರೆ ಏನಾಗುತ್ತೆ, ಇದು 5,7 5,8 ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ 4 ತೊಗೋಬೇಕು. 4ಇಂದ ಫಸ್ಟ್ ಎಲಿಮೆಂಟು, 4ಇಂದ ಸೆಕೆಂಡ್ ಎಲಿಮೆಂಟು, ಅಂದರೆ 4,7 4,8. ಅದೇ ರೀತಿ ಥರ್ಡ್ ಒಂದು ತೊಗೊಂಡ್ರೆ 2,7 2,8. ಎಷ್ಟು ಮಾಡಿದರೆ ನಿಮ್ಮದು ಎಚ್ ಕ್ರಾಸ್ ಜಿನೂ ಕಂಪ್ಲೀಟ್ ಆಯಿತು. ಎಷ್ಟು ಸಿಂಪಲ್ ಇದನ್ನು ಎರಡು ಎಕ್ಸಾಂಪಲ್. ಇವೆರಡು ರಿಸಲ್ಟ್ಗಳು ಈಕ್ವಲ್ ಇರೋದಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಲಾಸ್ಟಿಗೆ ನಾನು ಕನ್ಕ್ಲೂಷನ್ ಬರೀತಾ ಇದ್ದೀನಿ ನೋಡಿ. ಜಿ ಕ್ರಾಸ್ ಎಚ್ ಈಸ್ ನಾಟ್ ಈಕ್ವಲ್ಸ್ ಟು ಎಚ್ ಕ್ರಾಸ್ ಜಿ ಇರುತ್ತೆ, ಇದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. ಗಿವನ್ ತಳಗೊಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ಸ್ಟೇಟ್ಮೆಂಟ್ಸ್ಗಳು ಟ್ರೂ ಆರ್ ಫಾಲ್ಸ್ನ ಅಂತ ಹೇಳಬೇಕು. ಸಪೋಸ್ ಇದು ಫಾಲ್ಸ್ ಆಗಿದ್ದರೆ ಅದನ್ನು ನಾವು ಕರೆಕ್ಟ್ ಮಾಡಿ ಬರೀಬೇಕು ಇಷ್ಟಲ್ಲಿ. ಓಕೆ, ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಏನಿದೆ, ಇಫ್ ಸೆಟ್ ಪಿ ಈಸ್ ಏನಿದೆ ಎನ್ ಇದೆ, ಆಮೇಲೆ ಕ್ಯೂ ಏನಿದೆ ಎಮ್ ಇದೆ. ಅದರದ್ದು ಕ್ರಾಸ್ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಾನು ಬರಿತಾ ಇದ್ದೀನಿ. ಪಿ ಕ್ರಾಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಎಮ್, ಎನ್, ಎಮ್ ಎಷ್ಟು ಕೊಟ್ಟಿದ್ದಾರೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? ಆಗೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳಿದೆ, ಎರಡನ್ನು ಪ್ರಾಡಕ್ಟ್ ಮಾಡಿದ ಮೇಲೆ ನಂಬರ್ ಆಫ್ ಪಿ ಕ್ರಾಸ್ ಕ್ಯೂ ಎಷ್ಟು ಬರುತ್ತೆ ಹೇಳಿ. ಎನ್ ಆಫ್ ಪಿ ಎಷ್ಟಿದೆ, 2 ಇದೆ. ಎನ್ ಆಫ್ ಕ್ಯೂನು 2 ಇದೆ. 2 × 2 ಎಷ್ಟಾಗುತ್ತೆ, 4 ಎಲಿಮೆಂಟ್ ಬರಬೇಕು. ಇಲ್ಲಿ ಕೊಟ್ಟಿರೋದವರು ಎರಡು ಮಾತ್ರ ಕೊಟ್ಟಿದ್ರೆ ಇದು ಸ್ಟೇಟ್ಮೆಂಟ್ ಟ್ರೂ ಆಗೋದಿಲ್ಲ, ಫಾಲ್ಸ್ ಆಗುತ್ತೆ. ಅಂದರೆ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ಪಿ ಕ್ರಾಸ್ ಕ್ಯೂ ಬರಿತಾ ಹೋದರೆ ಫಸ್ಟ್ ಎಲಿಮೆಂಟ್ ಎಷ್ಟಿದೆ, ಎಮ್ ಇದೆ. ಅಂದರೆ ಎಮ್ ಕ್ರಾಸ್ ಎನ್, ನೆಕ್ಸ್ಟ್ ಎಮ್ ಕ್ರಾಸ್ ಎಮ್ ಆಗುತ್ತೆ. ಇದು ಒಂದು ಎಲಿಮೆಂಟ್, ಇದು ಮಿಸ್ ಆಗಿದೆ ನೋಡಿ. ಅದಾದಮೇಲೆ ಎನ್ ತೊಗೊಂಡ್ರೆ ಎನ್ ಕ್ರಾಸ್ ಎನ್, ಅದಾದಮೇಲೆ ಎನ್ ಕ್ರಾಸ್ ಎಮ್. ಸೊ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಇಲ್ಲಿ ಫಾಲ್ಸ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಇದು ನಿಮ್ಮದು. 4 ಎಲಿಮೆಂಟ್ಸ್ ಬಂದಿದ್ದೇನೆ, 1 2 3 4. ಓಕೆ, ಇವಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡಿ. ಓಕೆ, ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಓದ್ತಾ ಇದ್ದೀವಿ. ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಎಂಟಿ ಸೆಟ್ ಅಂದರೆ ಅದರದ್ದು ಕ್ರಾಸ್ ಪ್ರಾಡಕ್ಟ್ನು ನಾನ್ ಎಂಟಿ ಸೆಟ್ ಆಗಿರುತ್ತೆ. ನಾನ್ ಎಂಟಿ ಸೆಟ್ ಅಂದರೆ ಎಂಟಿ ಸೆಟ್ ಇರದೇ ಇರೋದು. ಎಂಟಿ ಸೆಟ್ ಅಂದರೆ ಏನು ಎಲಿಮೆಂಟ್ ಇರಲಾರ್ದು, ಅದು ಎಂಟಿ ಸೆಟ್ಟು. ನಾನ್ ಎಂಟಿ ಸೆಟ್ ಅಂದರೆ ಅಲ್ಲಿ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗಿರುತ್ತೆ, ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ಗಳು ಅಲ್ಲಿ ಇರುತ್ತೆ. ಅಂಥ ಎಲಿಮೆಂಟ್ಗೆ ಏನಂತ, ಅಂಥ ಸೆಟ್ಟಿಗೆ ಏನಂತ ಹೇಳ್ತೀವಿ, ನಾನ್ ಎಂಟಿ ಸೆಟ್ ಅಂತ ಹೇಳ್ತೀವಿ. ಎ ಬಿಲಿ ನಾನ್ ಎಂಟಿ ಸೆಟ್ ಆಗಿದೆ, ಅದರದ್ದು ಕ್ರಾಸ್ ಪ್ರಾಡಕ್ಟ್ನು ನಾನ್ ಎಂಟಿ ಸೆಟ್ ಆಗಿರುತ್ತಾ. ಓಕೆ, ಸೊ ಇದು ಒಂದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿದೆ, ಇಲ್ಲಿ ಟ್ರೂ ಆಗಿದೆ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ನೋಡಿ ಏನಿದೆ, ಇಫ್ ಎ ಈಸ್ ಈಕ್ವಲ್ಸ್ ಟು 1,2 ಬಿ ಈಸ್ ಈಕ್ವಲ್ಸ್ ಟು 3,4 ಇದೆ. ಅದಾದಮೇಲೆ ಏನು ಹೇಳ್ತಾರೆ, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎಂಟಿ ಸೆಟ್ ಈಸ್ ಈಕ್ವಲ್ಸ್ ಟು ಎಂಟಿ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಆನ್ಸರ್ ನಮಗೆ ಎಂಟಿ ಬಂದರೆ ಅದು ಟ್ರೂ ಆಗಿರುತ್ತೆ, ಎಂಟಿ ಬರಲಿಲ್ಲ ಅಂದರೆ ಅದು ಫಾಲ್ಸ್ ಆಗಿರುತ್ತೆ. ಓಕೆ, ನೋಡಿ ಚೆಕ್ ಮಾಡ್ಬೋದು ಇದು ಕರೆಕ್ಟ್ ಇದೆಯಾ ಇಲ್ಲ ಅಂತ. ಎ ಸೆಟ್ ಏನು ಕೊಟ್ಟಿದ್ದಾರೆ, ಇಲ್ಲಿ 1,2 ಇದೆ. ಬಿ ಸೆಟ್ ಏನಿದೆ 3,4 ಇದೆ. ಎಂಟಿ ಸೆಟ್ ಅಂತಂದರೆ ಇದರಲ್ಲಿ ಏನಿರುತ್ತೆ, ಯಾವುದೇ ಎಲಿಮೆಂಟ್ಸ್ಗಳು ಇರೋದಿಲ್ಲ, ನಲ್ ಸೆಟ್ಟು. ಓಕೆ, ಸೊ ಫಸ್ಟಿಗೆ ಬ್ರಾಕೆಟಲ್ಲಿ ಇದ್ದದನ್ನು ಮಾಡ್ಕೋಬೇಕಾ. ಬ್ರಾಕೆಟಲ್ಲಿ ಏನಿದೆ ನೋಡಿ, ಬಿ ಇಂಟರ್ಸೆಕ್ಷನ್ ಎಂಟಿ. ಓಕೆ, ಸೊ ಬಿ ಇಂಟರ್ಸೆಕ್ಷನ್ ಎಂಟಿ ತೊಗೊಂತೀರ. ಬಿ ಇಂಟರ್ಸೆಕ್ಷನ್ ಎಂಟಿ ಅಂತಂದರೆ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, ಏನೂ ಇಲ್ಲ. ಸೊ ಹಾಗಾಗಿ ಇದು ರಿಸಲ್ಟ್ ಏನು ಬರುತ್ತೆ, ಎಂಟಿನೇ ಬರೋದು. ಗೊತ್ತಾಯ್ತಾ. ಬಿ ಯಾವುದೇ ಸೆಟ್ಟಿನ ಜೊತೆ ನೀವು ಇಂಟರ್ಸೆಕ್ಷನ್ ಎಂಟಿ ಸೆಟ್ನ ತೊಗೊಂಡ್ರೆ, ಯಾವುದೇ ಒಂದು ಸೆಟ್ ಜೊತೆ ಇಂಟರ್ಸೆಕ್ಷನ್ ಆಗಿ ಎಂಟಿ ಸೆಟ್ ತೊಗೊಂಡ್ರೆ ಅದು ಆನ್ಸರ್ ಎಂಟಿ ಸೆಟ್ಟೇ ಬರುತ್ತೆ. ಯಾಕಂದರೆ ಎಂಟಿ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ ಇರೋದಿಲ್ಲ. ಸೊ ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ, ಎಂಟಿನೇ ಬರೋದು. ಓಕೆ, ಸೊ ಇವಾಗ ಈ ರಿಸಲ್ಟ್ ಸಿಕ್ಕ ಮೇಲೆ ನಾನು ಎ ಸೆಟ್ ಒಂದು ಬರ್ಕೊತಾ ಇದ್ದೀನಿ. ಸೊ ಇವೆರಡರದ್ದು ನಾವು ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಇವಾಗ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎಂಟಿ, ಇವೆರಡು ರಿಸಲ್ಟ್ ಕ್ರಾಸ್ ಪ್ರಾಡಕ್ಟ್. ಸೊ ಇವೆರಡು ಕ್ರಾಸ್ ಪ್ರಾಡಕ್ಟ್ ತೊಗೊತಾ ಹೋದರೆ ಇಲ್ಲಿ 3 ಇದೆ, ಇಲ್ಲಿ ಏನೂ ಇಲ್ಲ. ಅಂದರೆ ಯಾವುದು ಏನಾಗುತ್ತೆ ಆನ್ಸರ್, ಇದು ಕೂಡ ಎಂಟಿ ಸೆಟ್ಟೇ ಆಗುತ್ತೆ, ಅಂದರೆ ನಲ್ ಸೆಟ್ಟೇ ಆಗುತ್ತೆ. ಯಾಕಂದರೆ ಇಲ್ಲಿ ಏನು ಎಲಿಮೆಂಟ್ಸ್ಗಳೇ ಇಲ್ಲ. ಯಾವ ಥರ ಮಲ್ಟಿಪ್ಲೈ ಮಾಡ್ತಾರೆ, 0ಕ್ಕೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಅದು ಆನ್ಸರ್ 0ನೇ ಬರೋದಾ. ಸೊ ಹಾಗಾಗಿ ಈ ರಿಸಲ್ಟ್ ಎಂಟಿನೇ ಬರೋದು. ಓಕೆ, ಸೊ ಅಂದರೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಏನಾಗಿದೆ ಅಂದರೆ ಟ್ರೂ ಆಗಿದೆ ಅಂತ ಅರ್ಥ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ ನೋಡಿ. 5th ಒನ್ನು ಇಲ್ಲಿ ಎ ಸೆಟ್ ಕೊಟ್ಟಿದ್ದಾರೆ -1,1. ಇಲ್ಲಿ ಎ ಕ್ರಾಸ್ ಎ ಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಆಲ್ರೆಡಿ ಇದನ್ನು ಹೇಳಿದ್ದೆ, ಫಸ್ಟ್ ಎ ಸೆಟ್ನ ಬರ್ಕೊಳ್ಳಿ -1,1. ಇನ್ನೊಂದು ಸತಿ ಅದನ್ನೇ ರಿಸಲ್ಟ್ನ ಬರ್ಕೊಳ್ಳಿ -1,1. ಸೊ ಇದಕ್ಕೆ ನಾವೇನು ಮಾಡಬೇಕು, ಇವಾಗ ಎ ಕ್ರಾಸ್ ಎನ ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಅಂದರೆ ಫಸ್ಟ್ ಎಲಿಮೆಂಟಿಂದ ಇದಕ್ಕೆ ರಿಸಲ್ಟ್ನ ತೊಗೊಳ್ಳಿ. ಏನೇನಾಗುತ್ತೆ ನೋಡಿ, -1,-1, ನೆಕ್ಸ್ಟ್ -1,1. ನೆಕ್ಸ್ಟು ಸೆಕೆಂಡ್ ರಿಸಲ್ಟ್, ಇದರಿಂದ ಇಲ್ಲಿ ರಿಸಲ್ಟ್, ಈ ಎರಡು ರಿಸಲ್ಟ್ಗೆ ತೊಗೋಬೇಕು. ಏನಾಗುತ್ತೆ 1, -1, 1,1 ಆಗುತ್ತೆ. ಸೊ ಇವು 4 ರಿಸಲ್ಟ್ ಸಿಗ್ತಾ. ಸೊ ಇದಾದಮೇಲೆ ಟ್ರಿಪಲ್ ಮಾಡ್ಕೋಬೇಕಾಗಿತ್ತಂದರೆ ಇನ್ನೊಂದು ಸತಿ ಈ ರಿಸಲ್ಟ್ನ ಬರ್ಕೊಳ್ಬೇಕು. ಓಕೆ, ಸೊ ನಾನಿಲ್ಲಿ ಮಾಡ್ತಾಯಿದ್ದೀನಿ ಎ ಕ್ರಾಸ್ ಎ ಅಗೇನ್. ಇವಾಗ ಈ ಫಸ್ಟ್ ರಿಸಲ್ಟಿಂದ
ಸೆಕೆಂಡ್ ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಇದು ಕಂಪ್ಲೀಟ್ ಒನ್ ಟರ್ಮ್ ಆಯಿತು. ಇದರಿಂದ ಇಲ್ಲಿ ಫಸ್ಟ್ಗೆ ಒಂದು ತೊಗೊಳ್ಬೇಕು ಮತ್ತು ಇದೇ ಎಲಿಮೆಂಟಿಂದನೇ ಸೆಕೆಂಡಿಗೆ ರಿಸಲ್ಟ್ಗೆ ತೊಗೋಬೇಕು. ಏನಾಗುತ್ತೆ ನೋಡಿ, -1, -1, -1 ಫಸ್ಟ್ ರಿಸಲ್ಟು -1 ಇದೆ. ಅದೇ ರೀತಿ ನೆಕ್ಸ್ಟ್ ಮತ್ತು ಇದೇ ರಿಸಲ್ಟು -1, -1, 1 ಇದು ಕಂಪ್ಲೀಟ್ ಆಯಿತಾ. ನೆಕ್ಸ್ಟು ಸೆಕೆಂಡ್ ಎಲಿಮೆಂಟ್, ಇದರಿಂದ ಮತ್ತು ಫಸ್ಟ್ ಎಲಿಮೆಂಟು ಮತ್ತು ಸೆಕೆಂಡ್ ಎಲಿಮೆಂಟಿಂದ ಮತ್ತು ಸೆಕೆಂಡ್ ಎಲಿಮೆಂಟಿಗೆ. ಓಕೆ, ಸೊ ಏನಾಗುತ್ತೆ, ಇದು ರಿಸಲ್ಟು -1, 1 ಇದೆ, ಇಲ್ಲಿ ಎಷ್ಟಿದೆ ಮತ್ತು -1 ಇದೆ. ನೆಕ್ಸ್ಟು -1, 1 ಮತ್ತು ಇಲ್ಲಿ 1 ಇದೆ. ಸೊ ಇದು ಕಂಪ್ಲೀಟ್ ಆಯಿತಾ. ಸೊ ಇನ್ನು ನೆಕ್ಸ್ಟು ಈ ರಿಸಲ್ಟ್ ತೊಗೊಳ್ಳಿ, 1, -1 ಆಗುತ್ತೆ, 1, -1 1 ಆಗುತ್ತೆ. ನೆಕ್ಸ್ಟು ಲಾಸ್ಟ್ ರಿಸಲ್ಟು 1, 1, -1 1, 1, 1 ಆಗುತ್ತೆ ನೋಡಿ. ಎಷ್ಟಾದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. 8 ಎಲಿಮೆಂಟ್ಸ್ ಬರಬೇಕಾ, ಯಾಕಂದರೆ ಇಲ್ಲಿ ಎಷ್ಟಿದೆ, 2 ಇದೆ, 2 × 2 × 2 ಅಂದರೆ 8 ಆಗುತ್ತೆ. 1, 2, 3, 4, 5, 6, 7, 8 ಎಲಿಮೆಂಟ್ಸ್ ಬಂದಿದೆಯಲ್ಲ, ಸೊ ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಇದು ಅಂಡರ್ಸ್ಟ್ಯಾಂಡ್ ಆಯಿತು ಸ್ಟೂಡೆಂಟ್. ನೆಕ್ಸ್ಟ್ ಕ್ವಶನ್ 6th ಒನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ A × B ಕೊಟ್ಟಿದ್ದಾರೆ. ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು A ಆ್ಯಂಡ್ B ಸೆಟ್. ಇದು ರಿವರ್ಸ್ ಕ್ವಶನ್ ಕೇಳಿದ್ದಾರೆ. ಓಕೆ, ಮೊದಲು ಏನು ಮಾಡ್ತಿದ್ರು, ಸೆಟ್ ಕೊಟ್ಟು ಕಾರ್ಟೇಷನ್ ಪ್ರಾಡಕ್ಟ್ ಫೈಂಡ್ ಮಾಡ್ತಿದ್ರು. ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟೇ ಕೊಟ್ಟಿದ್ದಾರೆ, ನಾವಿಲ್ಲಿ ಸೆಟ್ A ಸೆಟ್ ಬಿನ ಮಾಡಬೇಕು. ಸೊ ಮೊದಲಿಗೆ ನಾನು A × B ಕೊಟ್ಟಿರೋದನ್ನು ಬರ್ಕೊತಾ ಇದ್ದೀನಿ. ಏನು ಕೊಟ್ಟಿದ್ದಾರೆ ನೋಡಿ, A, X ಇದೆ, A, Y ಇದೆ. ನೆಕ್ಸ್ಟು B, X ಇದೆ, B, Y ಇದೆ. ಓಕೆ, ಈ ಥರ ಕ್ವಶನ್ 1 ಮಾರ್ಕ್ಸಲ್ಲಿ ಬರುತ್ತೆ. ಸೊ ಇದು ಯಾವಾಗಲೂ ನೋಡಿ, ಫಸ್ಟ್ A ಸೆಟ್ ಅಂದರೆ ಫಸ್ಟ್ ಎಲಿಮೆಂಟ್ಸ್ಗಳು ಏನಾಗಿರುತ್ತೆ, ಫಸ್ಟ್ ಸೆಟ್ಟದಾಗಿರುತ್ತೆ, ಕರೆಕ್ಟಾ. ಸೊ ಇದು ಇಲ್ಲಿ ರಿಪೀಟೆಡ್ ಆಗಿದೆ ಅಂದರೆ ಇದು ಒಂದೇ ಸತಿ ರಿಸಲ್ಟ್ ಆಗಿರುತ್ತೆ. ಓಕೆ, ಇದು ಒಂದು ಎಲಿಮೆಂಟ್ A ಆಯಿತು. ಓಕೆ, ಅದಾದಮೇಲೆ ಇಲ್ಲಿ ಮತ್ತೊಂದು ಡಿಫ್ರೆಂಟ್ ಎಲಿಮೆಂಟ್ ಯಾವ್ದು ಬಂದಿದೆ, B ಬಂದಿದೆ. ಸೊ ಅದು B ಆಗಿರುತ್ತೆ. ಓಕೆ, ಮತ್ತು ಯಾವುದಾದ್ರೂ ಎಲಿಮೆಂಟ್ಸ್ಗಳಿದಾವ, ಇಲ್ಲ ಅಂತಂದರೆ ಸೆಟ್ A ಏನಾಯಿತು, A, B ಆಯಿತು. ನೆಕ್ಸ್ಟು B ಸೆಟ್ ಬರೀಬೇಕಂದ್ರೆ ಯಾವಾಗಲೂ ಸೆಕೆಂಡ್ ಎಲಿಮೆಂಟ್ಸ್ಗಳೇನಾಗಿರುತ್ತೆ, ಸೆಕೆಂಡ್ ಸೆಟ್ B ಸೆಟ್ದಾಗಿರುತ್ತೆ. ಸೊ ಸೆಕೆಂಡ್ ಸೆಟ್ಟಲ್ಲಿ ಏನಿದೆ, X ಇದೆ, ಇಲ್ಲೇನಿದೆ, Y ಇದೆ. ಇಲ್ಲಿ ಮತ್ತೆ ಅವೇ ಎರಡೇ ರಿಸಲ್ಟ್ ರಿಪೀಟೆಡ್ ಆಗಿದ್ದು ಬರೆಯೋ ಹಾಗಿಲ್ಲ, ಒಂದೇ ಸತಿ ಬರೀಬೇಕಾಗುತ್ತೆ. ಸೊ ಸೆಟ್ A ಸೆಟ್ B ಏನಾಯಿತು, A, B ಸೆಟ್ಟು X, Y. ಎಷ್ಟು ಸಿಂಪಲ್ ಇದೆ ನೋಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು. ಓಕೆ, ಇನ್ನು ನೆಕ್ಸ್ಟ್ 7th ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದು. 2 ಮಾರ್ಕ್ಸಲ್ಲಿ ಕೇಳ್ತಾರೆ ಈ ಥರ ಎಕ್ಸಾಂಪಲ್ಸ್ಗಳನ್ನ. ಇಫ್ A = 1, 2, B ಏನು ಕೊಟ್ಟಿದ್ದಾರೆ, 1, 2, 3, 4 ಇದೆ, C 5, 6 ಇದೆ, ಆಮೇಲೆ D ಏನಿದೆ 5, 6, 7, 8 ಇದೆ. ಇಲ್ಲಿ ಏನು ಮಾಡಬೇಕು, ವೆರಿಫೈ ದ್ಯಾಟ್. ಫಸ್ಟ್ ಒಂದು ಕಂಡೀಷನ್ ಇದೆ, A × B ಇಂಟರ್ಸೆಕ್ಷನ್ C = A × B ಇಂಟರ್ಸೆಕ್ಷನ್ A × C ನ ಮಾಡಬೇಕು. ಇವೆರಡು ರಿಸಲ್ಟ್ನ ಫೈಂಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ A × C ಇಸ್ ಅ ಸಬ್ಸೆಟ್ ಆಫ್ B × D ಅಂತಿದೆ, ಅದನ್ನ ಆಮೇಲೆ ನೋಡುವ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ನಾನು ಇಲ್ಲಿ ಬರಿತಾ ಇದ್ದೀನಿ, A × B ಇಂಟರ್ಸೆಕ್ಷನ್ C = A × B ಇಂಟರ್ಸೆಕ್ಷನ್ A × C. ಇಲ್ಲಿ ಭಾಳ ರಿಸಲ್ಟ್ಸ್ಗಳಿದ್ದಾವೆ. ಸೊ ನೀವು ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಈ LHL = RHLನ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ ನಾನು ಈ ರಿಸಲ್ಟ್ನ ತೊಗೋತಾ ಇದ್ದೀನಿ. ಓಕೆ, ಈ ರಿಸಲ್ಟ್ ತೊಗೊಂಡ್ರೆ ಫಸ್ಟ್ ಬ್ರಾಕೆಟಲ್ಲಿ ಏನಿದೆ ನೋಡಿ, B ಇಂಟರ್ಸೆಕ್ಷನ್ ಇದೆಯಲ್ಲ, ಅದನ್ನು ನಾವು ಫಸ್ಟ್ ಫೈಂಡ್ ಮಾಡ್ಕೋಬೇಕು. B ಇಂಟರ್ಸೆಕ್ಷನ್ C. B ಸೆಟ್ ಏನಿದೆ ನೋಡಿ, ನಾನಿಲ್ಲಿ ಬರಿತಾ ಇದ್ದೀನಿ. B ಸೆಟ್ ಏನಿದೆ, 1, 2, 3, 4 ಇಂಟರ್ಸೆಕ್ಷನ್ C ಸೆಟ್ ಏನಿದೆ, 5, 6 ಇದೆ. ಓಕೆ, ಈ ಎರಡು ರಿಸಲ್ಟ್ದು ಇಂಟರ್ಸೆಕ್ಷನ್ ತೊಗೋಬೇಕು. ಏನಿದೆ ನೋಡಿ, ಎರಡು ರಿಸಲ್ಟಲ್ಲಿ ಇಂಟರ್ಸೆಕ್ಷನ್ ಏನಾದರೂ ಇದೆಯಾ, ಕಾಮನ್ ಫ್ಯಾಕ್ಟರ್, ಕಾಮನ್ ಎಲಿಮೆಂಟ್ಸ್ ಏನಾದರೂ ಇದೆಯಾ, ಇಲ್ಲಿ 1, 2, 3, 4 ಇದೆ, ಇಲ್ಲಿ 5, 6 ಇದೆ, ಏನೂ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತಂದರೆ B ಇಂಟರ್ಸೆಕ್ಷನ್ C ಏನಾಯಿತು, ಎಂಪ್ಟಿ ಸೆಟ್ ಆಯಿತು, ಆರ್ ನಲ್ ಸೆಟ್, ಈ ಥರನೂ ಬರೀಬೋದು. ಇದು ಕ್ಲಿಯರ್ ಆಯಿತಾ. ಅದಾದಮೇಲೆ ಕಂಪ್ಲೀಟ್ ಇಲ್ಲಿ ಬರಿತಾ ಇದ್ದೀನಿ ನಾನು LHS ರಿಸಲ್ಟು. LHS ರಿಸಲ್ಟ್ ಏನಾಗುತ್ತೆ, A × B ಇಂಟರ್ಸೆಕ್ಷನ್ C. ಸೊ A ಅಂತಂದರೆ ಏನಿದೆ, ಎಲಿಮೆಂಟ್ಸು ಕೊಟ್ಟಿದ್ದಾರೆ 1, 2 ಇದೆ, ಕ್ರಾಸ್ B ಇಂಟರ್ಸೆಕ್ಷನ್ ಎಷ್ಟು ಬಂದಿದೆ, ಎಂಪ್ಟಿ ಸೆಟ್ ಬಂದಿದೆ. ಸೊ ಇವೆರಡು ಕ್ರಾಸ್ ಪ್ರಾಡಕ್ಟ್ ತೊಗೊಂಡು ಆನ್ಸರ್ ಏನು ಬರುತ್ತೆ, ಎಂಪ್ಟಿನೇ ಬರೋದಾ, ಅದು ಆನ್ಸರ್ ಎಂಪ್ಟಿನೇ ಬರೋದು. ಯಾಕಂದ್ರೆ 0 ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತಾ. ಸೊ ಹಾಗಾಗಿ ಈ ರಿಸಲ್ಟ್ ಕೂಡ ಎಂಪ್ಟಿನೇ ಬಂತು. ಓಕೆ, ಇವಾಗ ಇನ್ನು RHS ಕಡೆ ಬರ್ತಾ ಇದ್ದೀನಿ. ಇನ್ನು RHSಲ್ಲಿ ಏನಿದೆ ನೋಡಿ, ಫಸ್ಟ್ ಈ ಬ್ರ್ಯಾಕೆಟ್ನ ಫೈಂಡ್ ಮಾಡಬೇಕು. A × B ನ ಮಾಡಬೇಕು, A × B. ಓಕೆ, ಐ ಥಿಂಕ್ ನಿಮ್ಗೆಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೋತಾ ಇದ್ದೀನಿ. ನಾನು ಇದನ್ನು ಡೈರೆಕ್ಟಾಗಿ ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. A × B ಮಾಡ್ತಾ ಹೋದ್ರೆ ಏನಾಗುತ್ತೆ ನೋಡಿ, ಫಸ್ಟ್ A ಎಲಿಮೆಂಟ್ಸ್ ಏನೇನಿದೆ, 1, 2 ಇದೆ. ಸೊ 1ಇಂದ 1ಗೆ ತೊಗೋಬೇಕು. B ಇಲ್ಲಿ 4 ಎಲಿಮೆಂಟ್ಸ್ ಇದೆ, A ಯಲ್ಲಿ 2 ಎಲಿಮೆಂಟ್ಸ್ ಇದೆ, ಅಂದರೆ 1 ಆಗುತ್ತಾ. ನೆಕ್ಸ್ಟು 1, 2, 1, 3, 1, 4 ಆಯಿತು. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್. ನಾನು ಡೈರೆಕ್ಟ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಏನಿದೆ, 2 ಇದೆ. ಸೊ 2ಇಂದ ಎಲ್ಲ ಎಲಿಮೆಂಟ್ಸ್ಗೆ ತೊಗೋಬೇಕಂದ್ರೆ 2, 1, 2, 2, 2, 3, 2, 4 ಕರೆಕ್ಟ್. ಇದು ರಿಸಲ್ಟ್ ಕ್ಲಿಯರ್ ಆಯಿತಾ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ಸೆಟ್ ಏನಿದೆ, ಸೆಕೆಂಡ್ A ×
ಸಿ ಮಾಡ್ಕೋಬೇಕು. ಇವಾಗ ಎ ಕ್ರಾಸ್ ಸಿ, ಎ ಕ್ರಾಸ್ ಸಿ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಫಸ್ಟಲ್ಲಿ 1,2 ಇದೆ, ಸಿಯಲ್ಲಿ 5,6 ಇದೆ. ಈ ಎರಡು ರಿಸಲ್ಟ್ನ ಫೈಂಡ್ ಮಾಡ್ಕೊಳ್ಳಿ. 1,5 ಆಯಿತಾ, ನೆಕ್ಸ್ಟು 1,6, ನೆಕ್ಸ್ಟ್ ರಿಸಲ್ಟು 2,5, ನೆಕ್ಸ್ಟು 2,6. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕಾಗಿರೋದು, ಕಂಪ್ಲೀಟ್ RHS ರಿಸಲ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿಮ್ಮದು ಕಂಪ್ಲೀಟ್ RHS ರಿಸಲ್ಟ್ ಆಗಿದೆನಾ? ಓಕೆ, ಈ RHS ರಿಸಲ್ಟಲ್ಲಿ ಈ ಎರಡು ಸೆಟ್ದು ಇಂಟರ್ಸೆಕ್ಷನ್ ತೊಗೋಬೇಕು. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಫ್ಯಾಕ್ಟರ್. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ನಿಮ್ಮದು RHS ರಿಸಲ್ಟ್ ಲಾಸ್ಟ್. ಏನಾಗುತ್ತೆ ನೋಡಿ, ಈ ಎರಡು ಸೆಟ್ಟಲ್ಲಿ ಕಾಮನ್ ಫ್ಯಾಕ್ಟರ್ನ ಬರೀಬೇಕು. ಅದೇ ನಿಮ್ಮದು ಇರೋದು ಕಂಪ್ಲೀಟ್ RHS. ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ಸೊ ಏನು ಕಾಣಿಸ್ತಾ ಇದೆ ನೋಡಿ, ಯಾವುದಾದ್ರೂ ಕಾಮನ್ ಎಲಿಮೆಂಟ್ಸ್ಗಳಿದ್ದಾವೆ ಈ ಸೆಟ್ಟಲ್ಲಿ ಮತ್ತು ಈ ಸೆಟ್ಟಲ್ಲಿ. 1 ಇದೆ, ಬಟ್ ಈ ಕಂಪ್ಲೀಟ್ ಆರ್ಡರ್ ಪೇರ್ ಇರಬೇಕು. 1,5 ಇದರಲ್ಲಿ ಇದೆನಾ? ಇಲ್ಲ. 1,6 ಇದೆನಾ? ಇಲ್ಲ. ಸೊ ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗಿಲ್ಲ. ಇದು ರಿಸಲ್ಟ್ ಕೂಡ ಏನಾಯಿತು, ಎಂಟಿನೇ ಆಯಿತು. ಕರೆಕ್ಟಾ? ಓಕೆ, ಸೊ ಇವಾಗ ನೋಡಿ, ನಾವು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ LHS ಅಲ್ಲಿ. ಇದು ನಿಮ್ಮದು LHS ರಿಸಲ್ಟ್ ಆಗಿತ್ತು. ಇದು ರಿಸಲ್ಟ್ ಏನು ಬಂದಿದೆ, ಎಂಟಿನೇ ಬಂದಿದೆ. ಅದೇ ರೀತಿ RHS ರಿಸಲ್ಟ್, ಇದು ಕಂಪ್ಲೀಟ್ ರಿಸಲ್ಟ್ ನಾವು ಚೆಕ್ ಮಾಡಿದ್ದೀವಿ. ಇದರಲ್ಲಿನೂ ಎಂಟಿ ಸೆಟ್ಟೇ ಬಂದಿದೆ. ಅಂದರೆ ಎರಡು ರಿಸಲ್ಟ್ ಈಕ್ವಲ್ ಆಯಿತಾ? ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ನಾವು ವೆರಿಫೈ ಮಾಡಿದಾಯಿತು. ಓಕೆ, ಸೊ ಲಾಸ್ಟಿಗೆ ನೀವು LHS = RHS ಅಂತ ಬರೆದ್ರೆ ಮುಗೀತು ನೋಡಿ. ಸಿಂಪಲ್ ಇದೆನಾ ಇದು? ಸೊ ಇದು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಇಲ್ಲಿ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಾಯಿಲ್ಲ, ಹಾಗಾಗಿ ಇದು ಎಂಟಿ. ಓಕೆ, ಇನ್ನು ನಾನು ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಎ ಕ್ರಾಸ್ ಬಿ ಇಸ್ ದ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂದರೆ. ಸೊ ಮೊದಲು ನಾನು ಎ ಕ್ರಾಸ್ ಸಿನ ಫೈಂಡ್ ಮಾಡ್ಕೊತಾ ಇದ್ದೀನಿ. ಎ ಕ್ರಾಸ್ ಸಿ ಅಂದರೆ ಫಸ್ಟ್ ಎ ಸೆಟ್ ಬರಿತಾ ಇದ್ದೀನಿ. ಇಲ್ಲಿ 1,2 ಇದೆ. ಸಿ ಸೆಟ್ನ ಬರ್ಕೊತಾ ಇದ್ದೀನಿ. ಎಷ್ಟಿದೆ, 5,6 ಇದೆ. ಸೊ ಇವೆರಡದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಳಿ. ಏನಾಗುತ್ತೆ ನೋಡಿ, ಫಾಸ್ಟಾಗಿ ಫಸ್ಟು 1,5 ಬರೀತೀರಾ, ಅದಾದಮೇಲೆ 1,6, ಅದಾದಮೇಲೆ 2,5, 2,6. ಇದು ಆಯಿತು ನಿಮ್ಮದು ಎ ಕ್ರಾಸ್ ಸಿ ಆಯಿತು. ನೆಕ್ಸ್ಟ್ ರಿಸಲ್ಟು ಬಿ ಕ್ರಾಸ್ ಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಬಿ ಸೆಟ್ ಬರ್ಕೊಳ್ಬೇಕು. ಬಿ ಸೆಟ್ ಏನಿದೆ, 1, 2, 3, 4. ಸೊ ಇದು ನಿಮ್ಮದು ಬಿ ಸೆಟ್ ಇದೆನಾ? ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಿದ್ದಾರೆ, ಡಿ ಸೆಟ್. ಡಿ ಸೆಟ್ ಎಷ್ಟು ಕೊಟ್ಟಿದ್ದಾರೆ, 5, 6, 7, 8 ಇದೆ. ಇವೆರಡದು ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಇವಾಗ ಬಿ ಕ್ರಾಸ್ ಸಿ ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ, ಫಸ್ಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಎಷ್ಟಿದೆ, 4 ಎಲಿಮೆಂಟ್ ಇದೆ. ಇಲ್ಲಿ ಎಷ್ಟಿದೆ, 4. ಸೊ 4 × 4 ಅಂದರೆ ಎಷ್ಟಾಗುತ್ತೆ, 16 ಎಲಿಮೆಂಟ್ಸ್ಗಳು ಬರುತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ಬರೀಬೇಕಾಗುತ್ತೆ ಎಲ್ಲ ಎಲಿಮೆಂಟ್ಸ್ಗಳನ್ನ ನೋಡಿ. ಫಸ್ಟ್ 1 ಇಂದ ಹಿಡಿದು ಈ 4 ರಿಸಲ್ಟ್ಸ್ಗಳಿಗೆ ನೀವು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ತಾ ಹೋಗಬೇಕು. ಗೊತ್ತಾಗ್ತಾ ಇದೆಯಾ? ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಫಾಸ್ಟಾಗಿ 1,5, 1,6, 1,7, 1,8. ನೆಕ್ಸ್ಟ್ 2 ಇಂದ 5, 2,6, 2,7, 2,8. ಇದು ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ 3 ಇಂದ 3,5, 3,6, 3,7, 3,8. ಗೊತ್ತಾಗ್ತಾ ಇದೆನಾ? ನೆಕ್ಸ್ಟು 4 ಇಂದ 4,5, 4,6, 4,7, 4,8. ಎಷ್ಟು ಮಾಡಿದ್ರೆ ಇದು ಮುಗೀತು ನೋಡಿ. ಕೌಂಟ್ ಮಾಡಿ, 16 ಎಲಿಮೆಂಟ್ಸ್ ಆಗಿದೆ ಇಲ್ಲೋ. 1, 2, 3, 4, 5, 6, 7, 8. 8 ಅಂದರೆ 16 ಆಯಿತಾ? ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಚೆಕ್ ಮಾಡಬೇಕಾಗಿರೋದು, ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತಿದೆ. ಸೊ ಮೊದಲಿಗೆ ನಾನು ಇಲ್ಲಿ ಸಬ್ಸೆಟ್ ಅಂದರೆ ಏನು ಹೇಳ್ತಾ ಇದ್ದೀನಿ ನೋಡಿ. ಸಪೋಸ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೆದ್ರಿ. ಓಕೆ, ಇದು ಸಬ್ಸೆಟ್ ಸಿಂಬಾಲ್. ಓಕೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತಂದರೆ ಈ ಎ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಈ ಬಿ ಸೆಟ್ಟಲ್ಲಿ ಇರಬೇಕು. ಎ ಸೆಟ್ಟಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಸೆಟ್ಟಲ್ಲಿ ಇತ್ತಂದರೆ ಅವಾಗ ನೀವೇನು ಹೇಳ್ತಾರೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಈ ಕ್ವಶನಲ್ಲಿ ನೋಡಿ ಏನಿದೆ, ಫಸ್ಟ್ ಎ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಸ್ ಎಷ್ಟಿದೆ, 1,2 ಇದೆನಾ? ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಎ ಸೆಟ್ಟಲ್ಲಿ ಎಷ್ಟಿದೆ, 1,2 ಇದೆ. ಬಿ ಸೆಟ್ಟಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, 1, 2, 3, 4 ಇದೆನಾ? ಸೊ ಇವಾಗ ಇದು ಸಬ್ಸೆಟ್ ಆಗ್ತಾ ಇದೆನಾ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದು. ಯಾಕಂದರೆ 1,2 ಇಲ್ಲಿ ಇದೆ, 1,2 ಇದೆ. ಅಂದರೆ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಇತ್ತಂದರೆ ಅದು ಎ ಈಸ್ ಅ ಸಬ್ಸೆಟ್ ಆಫ್ ಅ ಬಿ ಅಂತ ಹೇಳಬೇಕು. ಬಟ್ ಇವಾಗ ನಾವು ಕೊಟ್ಟಿರೋಂಥ ಕ್ವಶನ್ ಏನಾದ್ರು ಪ್ರೂವ್ ಮಾಡಬೇಕಾಗಿರೋದು, ಎ ಕ್ರಾಸ್ ಸಿ ಈಸ್, ಇದು ಕಂಪ್ಲೀಟ್ ಸೆಟ್ಟು ಸಬ್ಸೆಟ್ ಆಫ್ ಅ ಬಿ ಕ್ರಾಸ್ ಡಿ ಅಂತ ಚೆಕ್ ಮಾಡಬೇಕಾಗಿರೋದು. ಅಂದರೆ ಇದು ಒಂದು ಕಂಪ್ಲೀಟ್ ಸೆಟ್ ಅಂತ ತಿಳ್ಕೊಳ್ಳಿ. ಇದರಲ್ಲಿರುವಂಥ ಎಲ್ಲ ರಿಸಲ್ಟ್ಗಳು ಬಿ ಕ್ರಾಸ್ ಡಿಯಲ್ಲಿ ಇರಬೇಕು, ಅಂದರೆ ನೀವು ಸಬ್ಸೆಟ್ ಅಂತ ಹೇಳ್ತೀರಾ. ಓಕೆ, ಚೆಕ್ ಮಾಡ್ಕೊಳ್ಳಿ. ಎ ಕ್ರಾಸ್ ಸಿ ಆನ್ಸರ್ ಎಲ್ಲಿದೆ, ಇಲ್ಲಿದೆ. ಸೊ ಯಾವ ಎಲಿಮೆಂಟ್ ಇದೆ ನೋಡಿ, ಇಲ್ಲಿ 1,5. ಓಕೆ, ಇದರಲ್ಲಿ 1,5 ಇದೆನಾ? ಓಕೆ, ನೆಕ್ಸ್ಟ್ 1,6 ಇದೆ ಇಲ್ಲಿ. ಸೊ ಇದನ್ನು 1,6 ಇದೆ. ನೆಕ್ಸ್ಟ್ 2,5 ಇದೆ. ಸೊ 2,5 ಇದೆ. 2,6 ಇದೆ. ಸೊ 2,6 ಕೂಡ ಇದೆ. ಸೊ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಕ್ರಾಸ್ ಡಿಯಲ್ಲಿ ಇದೆನಾ ಅಂತಂದರೆ ನಾವೇನು ಬರಿಬೋದು ಕನ್ಕ್ಲೂಷನ್, ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ. ಸೈನ್ಸ್ ಇದು ಪ್ರೂವ್ ಮಾಡ್ದಂಗೆ ಆಯಿತು.
ಕರೆಕ್ಟಾ? ವೆರಿಫೈ ಮಾಡಿದರೆ ಸೆಕೆಂಡ್ ಸ್ಟೇಟ್ಮೆಂಟು ಎಷ್ಟು ಮಾಡಿದರೆ ಮುಗೀತು ನೋಡಿ. ಇದು 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ಗೆ ಈ ಥರ ಕ್ವಶನ್ಸ್ಗಳು ಬರ್ತಾ ಇರುತ್ತವೆ. ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ ನೆಕ್ಸ್ಟ್ ಕ್ವಶನ್ ನೋಡಿ, 8th ಒನ್ ಏನಿದೆ, ಇಫ್ ಸೆಟ್ ಎ ಇಸ್ 1, 2, ಬಿ ಇಸ್ 3, 4 ರೈಟ್ ಎ ಕ್ರಾಸ್ ಬಿ. ಫಸ್ಟು ಎ ಕ್ರಾಸ್ ಬಿ ಬರೀಬೇಕು. ಅದಾದಮೇಲೆ ಇನ್ನೊಂದು ಕ್ವಶನ್ ಹೇಳ್ತಾರೆ, ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್ ಅಂತ ಇದೆ. ಸೆಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, 1, 2 ಇದೆ, ಆಮೇಲೆ ಬಿ ಸೆಟ್ ಏನಿದೆ 3, 4 ಇದೆ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಎ ಕ್ರಾಸ್ ಬಿನ ಫೈಂಡ್ ಮಾಡಬೇಕು. ಓಕೆ ಮಾಡಿ, ಎ ಕ್ರಾಸ್ ಬಿ ಎಷ್ಟಾಗುತ್ತೆ, ಫಸ್ಟ್ ಎಲಿಮೆಂಟಿಂದ 1, 3, 1, 4, ನೆಕ್ಸ್ಟ್ 2, 3, 2, 4. ಕರೆಕ್ಟಾ? ಸೊ ಇದು ನಮ್ಮದು ಎ ಕ್ರಾಸ್ ಬಿ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಹೌ ಮೆನಿ ನಂಬರ್ ಆಫ್ ಸಬ್ಸೆಟ್ ಅಂತ ಇದೆ. ಸೊ ಸಬ್ಸೆಟ್ದು ನೀವು ಫಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ದೀರಾ, ಸಬ್ಸೆಟ್ ಹೆಂಗೆ ಯಾವ ಥರ ಫೈಂಡ್ ಮಾಡ್ತಾರೆ ಅಂತ. ಓಕೆ, ಪವರ್ ಸೆಟ್ಟದಲ್ಲಿ ಮಾಡಿದ್ದಿಲ್ಲ. ಪವರ್ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಅ ಸಬ್ಸೆಟ್ ಓನ್ಲಿ. ಸೊ ಅಂದರೆ ಅಲ್ಲೊಂದು ಫಾರ್ಮುಲಾ ಇತ್ತು ನಿಮ್ಗೆ ಗೊತ್ತಿದೆ, ಏನೆಂದರೆ 2n ಅಂತ. ಓಕೆ, ಇದು ನಂಬರ್ ಆಫ್ ಸಬ್ಸೆಟ್ನ ಕೌಂಟ್ ಮಾಡೋದು. ಓಕೆ, ಸೊ ಇಲ್ಲಿ ಎನ್ ಆಫ್ ಎ ಕ್ರಾಸ್ ಬಿ ಎಷ್ಟಾಗಿದೆ ಅದನ್ನು ನಾವು ಬರ್ಕೊಳ್ಬೇಕು. ಫಸ್ಟು ಎನ್ ಆಫ್ ಎ ಕ್ರಾಸ್ ಬಿ ಅಂತಂದರೆ ಎಷ್ಟಾಗಿ, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂದರೆ 2 × 2 ಎಷ್ಟಾಗುತ್ತೆ, 4 ಎಲಿಮೆಂಟ್ಸ್ಗಳಿದಾವ. ಸೊ ಇವಾಗ ಸಬ್ಸೆಟ್ಗಳನ್ನು ಕೌಂಟ್ ಮಾಡಬೇಕಂದ್ರೆ 2n ಫಾರ್ಮುಲಾ ಅಪ್ಲೈ ಮಾಡಬೇಕು. ಎನ್ ಅಂತಂದರೆ ಎಷ್ಟು ಬಂದಿದೆ, ಇವಾಗ 4 ಇದೆ. ಎನ್ ಆಫ್ ಎ ಕ್ರಾಸ್ ಬಿ ಎಷ್ಟು ಬಂದಿದೆ, 4 ಬಂದಿದೆ. ಅಂದರೆ 2 ಆನ್ಸರ್ ಎಷ್ಟಾಗುತ್ತೆ, 2 × 2 4, 4 × 2 8, 8 × 4 ಅಂದರೆ 16 ಎಲಿಮೆಂಟ್ಸ್ಗಳಾಗುತ್ತೆ. ಗೊತ್ತಾಯ್ತಾ? ಸೊ ಈ 16 ಎಲಿಮೆಂಟ್ಸ್ಗಳು ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ಗಳಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಬರಿತಾ ಹೋದರೆ, ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಬರಿತಾ ಇದ್ದೆ ನೋಡಿ. ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಬರೆದ್ರೆ 1, 3 ಇದು ಒಂದೇ ಎಲಿಮೆಂಟ್ ಬರೆದ್ರೆ ಇದು ಸಬ್ಸೆಟ್ ಆಗುತ್ತಾ? ಸೊ ನಾನು ಇದಕ್ಕೆ ಡಿ ಅಂತ ಕೊಟ್ಟಿದ್ದೀನಿ ಸೆಟ್ಟು. ಇದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗುತ್ತಾ? ಓಕೆ, ಸಪೋಸ್ ನೀವು 1, 2ದಲ್ಲಿ 2, 4 ಬರೀತೀರ, 2, 4 ಇದು ಕೂಡ ಸಬ್ಸೆಟ್ ಆಗುತ್ತಾ? ಸಬ್ಸೆಟ್ ಅಂದರೆ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರಬೇಕು ಇದೆ. ಸೊ ನಾನು ಇವಾಗ ಇಲ್ಲಿ ಏನೂ ಬರೆಯೋದಿಲ್ಲ ಈ ಸೆಟ್ಟಲ್ಲಿ. ಒಂದು ಸೆಟ್ನ ತೊಗೊಂಡಿದ್ದೀನಿ, ಇದು ಎಂಟಿ ಸೆಟ್ಟೇ ತೊಗೊತಾ ಇದ್ದೀನಿ. ಈ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸ್ಗಳಿಲ್ಲ. ಇದು ಸಬ್ಸೆಟ್ ಆಗುತ್ತಾ ಇದಕ್ಕೆ? ಎಸ್, ಇದನ್ನು ಕೂಡ ಸಬ್ಸೆಟ್ ಆಗುತ್ತೆ. ಯಾಕಂದರೆ ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಇದು ಕೂಡ ಒಂದು ಆಫ್ ದ ಎಕ್ಸಾಂಪಲ್. ಇದರ ಎಲ್ಲ ಸಬ್ಸೆಟ್ಗಳು ನೋಡಿದ್ರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದರೆ 16 ಸಬ್ಸೆಟ್ಗಳು ಬರುತ್ತೆ. ಗೊತ್ತಾಯ್ತಾ? ಓಕೆ, ಇನ್ನು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್ ಸಚ್ ದ್ಯಾಟ್ ಎನ್ ಆಫ್ ಎ ಅಂತ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 3 ಕೊಟ್ಟಿದ್ದಾರೆ, ಎನ್ ಆಫ್ ಬಿ 2 ಅಂತ ಕೊಟ್ಟಿದ್ದಾರೆ. ಇಫ್ x, 1, y, 2, z, 1 ಆರ್ ದ ಇನ್ ಎ ಕ್ರಾಸ್ ಬಿ. ಇಲ್ಲಿ ಎ ಕ್ರಾಸ್ ಬಿ ಅಲ್ಲಿರುವಂಥ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಫೈಂಡ್ ಎ ಕ್ರಾಸ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ವೇರ್ x, y, z ಆರ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎನ್ ಆಫ್ ಎ ಕೊಟ್ಟಿದ್ದಾರೆ, ಎಷ್ಟಿದೆ 3 ಇದೆ. ಎನ್ ಆಫ್ ಬಿ ಕೊಟ್ಟಿದ್ದಾರೆ, ಎಷ್ಟಿದೆ 2 ಇದೆ. ಅದರಾದಮೇಲೆ ಇಲ್ಲಿ ಕೆಲವೊಂದಿಷ್ಟು ಆರ್ಡರ್ ಪೇರ್ಸ್ ಕೊಟ್ಟಿದ್ದಾರೆ, x, 1, y, 2, z, 1 ಅಂತ. x, y, z ಅನ್ನೋದು ಇಲ್ಲಿ ಡಿಸ್ಟಿಂಕ್ಟ್ ಅಂದರೆ ಬೇರೆ ಆಗಿ ಇದ್ದಾವೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಏನು ಫೈಂಡ್ ಮಾಡಂತ ಹೇಳಿದರೆ, ಫಸ್ಟ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಎ ಸೆಟ್ಟಲ್ಲಿ ಏನಿದೆ ಅನ್ನೋದನ್ನು ನಾವು ಮೊದಲು ಗೊತ್ತು ಮಾಡ್ಕೋಬೇಕು. ಓಕೆ, ಸೊ ಎ ಸೆಟ್ಟಲ್ಲಿ ಏನಿದೆ ಅನ್ನೋದು ಗೊತ್ತು ಮಾಡ್ಕೋಬೇಕಂದ್ರೆ ಎ ಕ್ರಾಸ್ ಬಿ ಅಂತಂದರೆ ಎಷ್ಟಾಗಿರುತ್ತೆ ನೋಡಿ, ಇಲ್ಲಿ ಎನ್ ಆಫ್ ಎ ಕ್ರಾಸ್ ಬಿ ಬರೆದ್ರೆ ಟೋಟಲ್ ಆಗಿ 3 × 2 ಅಂದರೆ 6 ಬರುತ್ತಾ? ಕರೆಕ್ಟಾ? ಓಕೆ, ಸೊ ಇವಾಗ ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ, 3 ಎಲಿಮೆಂಟ್ಸ್ನ ನಾವು ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಸೆಟ್ಟಲ್ಲಿ ಫಸ್ಟ್ ಎಲಿಮೆಂಟ್ಗಳಿರುತ್ತಲ್ಲ, ಅವೆಲ್ಲನೂ ಫಸ್ಟ್ ಸೆಟ್ಟಲ್ಲಿ ಇರೋವಂಥ ಎಲಿಮೆಂಟ್ ಏನಿದಾವೆ ಇಲ್ಲಿ, ಎಕ್ಸ್, ವೈ, ಝೆಡ್. ಈಸಿಯಾಗಿ ನಮಗೆ ಎ ಸೆಟ್ ಸಿಕ್ತು. ಅದಾದಮೇಲೆ ಬಿ ಸೆಟ್ ಬರೀಬೇಕು. ಇವಾಗ ಬಿ ಸೆಟ್ ಬರೀಬೇಕಂದ್ರೆ ಸೆಕೆಂಡ್ ಎಲಿಮೆಂಟ್ ಅಬ್ಸರ್ವ್ ಮಾಡಬೇಕು. ಇವಾಗ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಮತ್ತು ಇಲ್ಲಿ 1 ಇದೆ. ರಿಪೀಟೆಡ್ ಇದ್ದರೆ ಅದನ್ನು ಒಂದೇ ಸತಿ ಕನ್ಸಿಡರ್ ಮಾಡಬೇಕಂತ ಹೇಳಿದ್ದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಅಂದರೆ 1, 2. ಅವ್ರು ಹೇಳಿದ್ರು ಎನ್ ಆಫ್ ಬಿ ಅಲ್ಲಿ ಎಷ್ಟಿದೆ, 2 ಎಲಿಮೆಂಟ್ಸ್. ಸೊ 2 ಎಲಿಮೆಂಟ್ಸ್ ಬಂತು. ಸೊ ಈಸಿಯಾಗಿ ನಾವು ಇವಾಗ ಎ ಕ್ರಾಸ್ ಬಿ ಮಾಡ್ಬೋದಾ? ಸೊ ಮಾಡಿ, ಏನಾಗುತ್ತೆ, x, 1, x, 2, y, 1, y, 2, z, 1, z, 2. ಓಕೆ, ಸೊ ನೋಡಿ ಇವಾಗ ಇಲ್ಲಿರುವಂಥ ಎಲಿಮೆಂಟ್ಸ್ ಎರಡು ಸೇಮ್ ಆಗಿದೆನಾ? ಓಕೆ, ಇದರಲ್ಲಿ ಬಂದಿರುವಂಥ ಎಲಿಮೆಂಟ್ಸ್ಗಳು ಇಲ್ಲಿದಾನಾ? ಓಕೆ, ಇದು ಕಂಪ್ಲೀಟ್ ಆಯ್ತಾ? ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಫಸ್ಟ್ ಎ ಸೆಟ್ ಬಿ ಸೆಟ್ ಫೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಎ ಕ್ರಾಸ್ ಬಿ ಮಾಡಿ ಈಸಿಯಾಗಿ ಬರುತ್ತೆ ನೋಡಿ. ಓಕೆ, ಇನ್ನು ನಾನು ಲಾಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಕ್ವಶನ್ ನೋಡಿ ಏನಿದೆ, ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಎ ಹ್ಯಾಸ್ 9 ಎಲಿಮೆಂಟ್ಸ್. ಎ ಕ್ರಾಸ್ ಎಲ್ಲಿ 9 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆರ್ ಫೌಂಡ್ -1, 0 ಮತ್ತು 0, 1 ಈ 2 ಎಲಿಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಎ ಸೆಟ್, ಆಮೇಲೆ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎ ಅನ್ನು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ. ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 2 ಆರ್ಡರ್ ಪೇರ್ಸ್ ಕೊಟ್ಟಿದ್ದಾರೆ ಎ ಕ್ರಾಸ್ ಎ ಇದು. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಎನ್ ಆಫ್ ಎ ಕ್ರಾಸ್ ಎ ಅಲ್ಲಿ ಟೋಟಲ್ ಆಗಿ 9 ಎಲಿಮೆಂಟ್ಸ್ಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಂಪಲಲ್ಲಿ ಆಲ್ರೆಡಿ ಇದು ಬಂದಿದೆ ಸ್ಟೂಡೆಂಟ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಕೊಟ್ಟಿರುವಂಥ ಹಿಂಟ್ ಏನೇನಾಗಿದೆ ಅಂದರೆ ಇಲ್ಲಿ 2 ಆರ್ಡರ್ ಪೇರ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ
ಎನ್ ಆಫ್ ಎ ಕ್ರಾಸ್ ಎ ಅಂತಂದರೆ ಎರಡು ಸೆಟ್ ಸೇಮ್ ಇದೆ, ಅದರದ್ದು ಕ್ರಾಸ್ ಪ್ರಾಡಕ್ಟ್ ಎಷ್ಟಿದೆ 9 ಎಲಿಮೆಂಟ್ಸ್, ಟೋಟಲ್ 9 ಎಲಿಮೆಂಟ್ಸ್ ಆಗಬೇಕು. ಸೊ 9 ಎಲಿಮೆಂಟ್ಸ್ ಯಾವಾಗ ಆಗುತ್ತೆ, ಫಸ್ಟ್ ಎಲಿಮೆಂಟಲ್ಲಿ 3, ಸೆಕೆಂಡ್ ಎಲಿಮೆಂಟಲ್ಲಿ 3ನೇ ಇರುತ್ತಾ, ಯಾಕಂದರೆ ಎರಡು ಸೇಮ್ ಎಲಿಮೆಂಟ್ ಇದೆ. 3 × 3 9 ಆಗುತ್ತೆ. ಅಂದರೆ ಸೆಟ್ ಎ ಅಲ್ಲಿ ಎಷ್ಟಿದೆ ಅಂತಂದಂಗೆ ಆಯ್ತು. ಇವಾಗ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು 3 ಎಲಿಮೆಂಟ್ಸ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ಈ ಎರಡು ರಿಸಲ್ಟ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಕ್ರಾಸ್ ಎ ಏನಿದೆ ಅಂದರೆ ಎರಡೂ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಸೇಮ್ ಆಗಿರುತ್ತೆ. ಓಕೆ, ಈ ಎರಡು ರಿಸಲ್ಟ್ಗಳನ್ನ ನಾನು ಇಲ್ಲಿ ಮತ್ತೊಂದು ಸತಿ ಬರೀತಾ ಇದ್ದೀನಿ ನೋಡಿ. 1,0 0,1 ಇದೆ. ಸೊ -1,0 0,1ನಲ್ಲಿ ಸೆಟ್ ಎನ ಬರಿತಾ ಹೋದರೆ ಫಸ್ಟ್ ಎಲಿಮೆಂಟನ್ನು ಅಬ್ಸರ್ವ್ ಮಾಡಿ, ಎಷ್ಟಿದೆ -1 ಇದೆ, ನೆಕ್ಸ್ಟ್ 0 ಇದೆ. ಸೊ ಎರಡು ಎಲಿಮೆಂಟ್ ಸಿಕ್ತು. ಬಟ್ ಇನ್ನೊಂದು ಎಲಿಮೆಂಟ್ ನಮ್ಗೆ ಬೇಕಾಗಿರೋದು. ಸೊ ಇನ್ನೊಂದು ಎಲಿಮೆಂಟ್ ಅಂದರೆ ಈ ಸೆಕೆಂಡ್ ಎಲಿಮೆಂಟ್ಸ್ಗಳು ಏನಾಗಿರುತ್ತೆ ಅಂತ ಹೇಳಿದೆ ನಾನು ಸೆಕೆಂಡ್ ಸೆಟ್ಟಲ್ಲಿ. ಸೊ ಸೆಕೆಂಡ್ ಸೆಟ್ಟಲ್ಲಿರೋದು ಏನೇ ಇದೆಯಾ, ಕರೆಕ್ಟಾ? ಸೊ ಸೆಕೆಂಡ್ ಸೆಟ್ಟಲ್ಲಿ ಏನಿದೆ ನೋಡಿ, 0 ಆಲ್ರೆಡಿ 0 ಬರೆದಾಗಿದೆ. ಇಲ್ಲಿ 1 ಇದೆ ಅಂತಂದರೆ ಇದೊಂದು ಎಲಿಮೆಂಟ್ ಆಯಿತು ಎ ಸೆಟ್ದು. ಓಕೆ, ಸಪೋಸ್ ನಾವು ಇವಾಗ ಇನ್ನೊಂದು ಎ ಬರೆದ್ರೆ ಏನಾಗುತ್ತೆ, ಇದು -1 0 1, ಕರೆಕ್ಟಾ? ಈ ಬೇಡದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಳಿ, ಟೋಟಲ್ ಆಗಿ 9 ಎಲಿಮೆಂಟ್ಸ್ ಬಂದೇ ಬರುತ್ತೆ. ಅವ್ರೇನು ಹೇಳಿದ್ದಾರೆ, ಈ ಎರಡು ಎಲಿಮೆಂಟ್ಗಳನ್ನು ಬಿಟ್ಟು ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಸೆಟ್ ಎ ಫೈಂಡ್ ಮಾಡಿದ ಮೇಲೆ ರಿಮೈನಿಂಗ್ ಎಲಿಮೆಂಟ್ಸ್ನ ಬರಿ ಅಂತ. ಓಕೆ, ಸೊ ನಾನು ಬರಿತಾ ಇದ್ದೀನಿ ನೋಡಿ, ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಇಲ್ಲಿ ಬರೀರಿ, ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎ ಈಸ್ ಈಕ್ವಲ್ಸ್ ಟು, ಇವೆರಡು ಬಿಟ್ಟು ಬರೀಬೇಕು ಸ್ಟೂಡೆಂಟ್ಸ್. ಓಕೆ ನೋಡಿ, ಫಸ್ಟ್ ಎ -1 ಆಗುತ್ತೆ. ನೆಕ್ಸ್ಟ್ -1, 0 ಆಲ್ರೆಡಿ ಇಲ್ಲಿದೆನಾ, ಸೊ ಅದನ್ನ ಬಿಡಬೇಕು. ನೆಕ್ಸ್ಟ್ -1, 1, ನೆಕ್ಸ್ಟ್ 0 ತೊಗೊಳ್ಳಿ, 0, -1 0, 0, ನೆಕ್ಸ್ಟ್ 0, 1 0, 1 ಆಲ್ರೆಡಿ ಇಲ್ಲಿ ಬಂದಿದೆನಾ, ಸೊ ಅದನ್ನು ಬಿಡಬೇಕು. ನೆಕ್ಸ್ಟ್ 1 ತೊಗೊಳ್ಳಿ, 1, -1 1, 0 1, 1. ಸೊ ನೋಡಿ 1 2 3 4 5 6 7 8 9 ಅವ್ರು ಕೊಟ್ಟಿರೋಂಥ ಎರಡು. ಸೊ ಟೋಟಲಾಗಿ 9 ಆಗುತ್ತಾ. ಸೊ ಅದನ್ನು ಇನ್ಕ್ಲೂಡ್ ಮಾಡಬಾರ್ದ್ರೆ ಇದು ಮತ್ತೆ ರಾಂಗ್ ಆಗುತ್ತೆ. ಅವ್ರು ಏನು ಹೇಳಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಉಳಿದಿರುವಂಥ ಎಲಿಮೆಂಟ್ಸ್ಗಳನ್ನು ಮಾತ್ರ ಬರೀಬೇಕು. ಗೊತ್ತಾಗ್ತಾ ಇದೆನಾ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಎಷ್ಟು ಮಾಡಿದ್ರೆ ನಿಮ್ಮದು ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಓಕೆ ಸ್ಟೂಡೆಂಟ್, ಇನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಆ್ಯಕ್ಚುಲಿ ನಿಮ್ಮದು ಚಾಪ್ಟರ್ ಸ್ಟಾರ್ಟ್ ಆಗ್ಬೋದು ನೆಕ್ಸ್ಟ್ ಕ್ಲಾಸಿಂದ, ಅದು ರಿಲೇಷನಿಂದ. ಇದು ಮೊದಲು ಬೇಸಿಕ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಈ ರಿಲೇಷನ್ ಅಂದರೆ ಏನು, ಫಂಕ್ಷನ್ ಅಂದರೆ ಏನು, ನಾನು ನೆಕ್ಸ್ಟ್ ಕಮಿಂಗ್ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಕೀಪ್ ವಾಚಿಂಗ್, ಶೇರ್ ದಿಸ್ ವಿಡಿಯೋ ಟು ಆಲ್ ಫ್ಯೂ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಅನ್ಅಕಾಡೆಮಿ ಅನ್ನೋದು ಒಂದು ಲಾರ್ಜೆಸ್ಟ್ ಲರ್ನಿಂಗ್ ಆ್ಯಪ್ ಆಗಿದೆ. ಸೊ ಇದರಲ್ಲಿ ಇವಾಗ ಕರ್ನಾಟಕ CET ಬಗ್ಗೆಯೂ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಒಂದು ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಕೂಡ ಇದನ್ನು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದಾರೆ. PCMBಯನ್ನು ತೊಗೊತಾ ಇದ್ದಾರೆ. ಇದರಲ್ಲಿ ನೋಡಿ ಸ್ಪೆಷಲಾಗಿ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಡೈಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಟಾಪ್ ಎಜುಕೇಟರ್ಗಳು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ ನಿಮಗೆ. ಆಮೇಲೆ ಫುಲ್ ಲೆಂತ್ ಮೋಕ್ ಟೆಸ್ಟ್ ಕೂಡ ನಡೀತಾ ಇದೆ. ಓಕೆ, ಸೊ ಇದೆಲ್ಲನೂ ಕಂಪ್ಲೀಟಾಗಿ ನೀವು ಒಂದು ಸತಿ ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ರೆ ಸಾಕು, ಒಂದು ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ನೋಡ್ಬೋದಾಗಿದೆ. ಸೊ ಇದ್ರದ್ದು 1 ಮಂತ್ ಸಬ್ಸ್ಕ್ರಿಪ್ಷನ್ನ ನನ್ನ ಕೋಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಸಿಗ್ತಾ ಇದೆ. ಅದು ಎಷ್ಟಾಗುತ್ತಪ್ಪ ಡಿಸ್ಕೌಂಟ್ ಆಗಿ ಅಂತಂದರೆ 2250 ರೂಪೀಸ್ ಆಗ್ತಾ ಇದೆ. ನನ್ನ ಕೋಡ್ ಏನಿದೆ ಅಂದರೆ ಲೈವ್ ಪ್ರವೀಣ್ ಅಂತ ನೀವು ಯೂಸ್ ಮಾಡಿದರೆ 1 ಮಂತ್ ಸಬ್ಸ್ಕ್ರಿಪ್ಷನ್ನು 2250 ರೂಪೀಸ್ ಆಗುತ್ತೆ ನೋಡಿ. ಓಕೆ, ಇದು ಈ ಆಫರ್ ಅಪ್ ಟು 30th ಸೆಪ್ಟೆಂಬರ್ವರೆಗೆ ಇರುತ್ತೆ. ಇದು ನ್ಯೂ ಮತ್ತು ಓಲ್ಡ್ ಸಬ್ಸ್ಕ್ರಿಪ್ಷನ್ವರೆಗೆ ಇದು ಅಪ್ಲಿಕೇಬಲ್ ಆಗ್ತಾ ಇದೆ. ಇನ್ನು ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ 12 ಮಂತ್ಗೆ ನಿಮಗೆ 12,375 ರೂಪೀಸ್ ಆಗುತ್ತೆ. ಅಥವಾ ನೀವು 6 ಮಂತ್ ನೀವು ಮಾಡ್ಕೊಳ್ಳೋರಿದ್ರೆ 10,125 ರೂಪೀಸ್ ಇದೆ. ಇಲ್ಲ 1 ಮಂತ್ಗೆ ಆದರೆ 2250 ರೂಪೀಸ್ ಆಗುತ್ತೆ. ಇಲ್ಲಿ ನೋಡಿ 12,000ಗೆ ನೀವು ತೊಗೊಂಡ್ರೆ ಅದು ಪರ್ ಮಂತ್ 1,031 ರೂಪೀಸ್ ಬಿದ್ದಾಗ ಆಗುತ್ತೆ ನೋಡಿ. ಓಕೆ, ಸೊ ಇದು ಟೋಟಲ್ ಪ್ಯಾಕ್ ಇರೋದು. ಇದು ಒಂದು ಸತಿ ನೀವು ಹಾಕೊಂಡ್ಬಿಟ್ರೆ ಕಂಪ್ಲೀಟ್ 1 ಇಯರ್ದಾಗಿರುತ್ತೆ 12 ಮಂತ್ಸದು. ಓಕೆ, ಇದರಲ್ಲಿ ನೀವು PCMB ಎಲ್ಲ ಸಬ್ಜೆಕ್ಟ್ದು ನೀವು ನೋಡ್ಬೋದು. ಒಂದು ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದಾಗಿದೆ. ಸೊ ಇದು ಯಾವಾಗ ನಿಮಗೆ ಇದು ಸಬ್ಸ್ಕ್ರಿಪ್ಷನ್ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂದರೆ ನನ್ನ ಲೈವ್ ಪ್ರವೀಣ್ ಅಂತ ನೀವು ಕೋಡ್ನ ಅಪ್ಲಿಕೇಬಲ್ ಮಾಡೋದ್ರಿಂದ ನಿಮಗೆ ಈ ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ಆಗಿ ಇಲ್ಲಿ ಬಂದಿರೋಂಥ ಈ ಅಮೌಂಟ್ ಆಗಿದೆ. ಸೊ ನೀವು ಅನ್ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮೂಲಕ ಮೊದಲಿಗೆ ನೀವು ಫ್ರೀ ಕ್ಲಾಸಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಅಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಬರುತ್ತೆ ಕರ್ನಾಟಕ KCETಯಲ್ಲಿ. ಸೊ ಅಲ್ಲಿ ಸ್ಪೆಷಲಾಗಿ ಕನ್ನಡದಲ್ಲಿಯೂ ಕೂಡ ಕೆಲವೊಂದಿಷ್ಟು ಕ್ಲಾಸ್ಗಳಿದ್ದಾವೆ. ಸೊ ಅದನ್ನು ನೀವು ನೋಡ್ಬೋದಾಗಿದೆ. ಸ್ಪೆಷಲಿ ಕರ್ನಾಟಕದವರಿಗೆ ಸಲುವಾಗಿ ಕನ್ನಡದಲ್ಲೇ ಟೀಚ್ ಮಾಡ್ತಾ ಇದ್ದಾರೆ ವೆಲ್ ಎಜುಕೇಟೆಡ್ ಟೀಚರ್ಸ್ಗಳಾಗಿ. ಅದು ಎಲ್ಲ ಸಬ್ಜೆಕ್ಟಲ್ಲೇ ನಡೀತಾ ಇದೆ. ಅಂದರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳು ಕನ್ನಡದಲ್ಲೇ ಟೀಚ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಾಂದರೆ ಇಂಗ್ಲೀಷ್, ಹಿಂದಿ ಈ ಎರಡು ಲ್ಯಾಂಗ್ವೇಜಲ್ಲಿ ಕೂಡ ಅವೈಲೇಬಲ್ ಇದೆ KCET ಕ್ಲಾಸಸ್ಗಳು. ಓಕೆ ಸ್ಟೂಡೆಂಟ್ಸ್, ಸೊ ಇದಾಗಿತ್ತು ಇಲ್ಲ ಅನ್ಅಕಾಡೆಮಿ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಓಕೆ, ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಬಾಯ್.